ಇವಾಗ ನಾವು ಭೂಗೋಳದಲ್ಲಿ 6ನೇ ಅಧ್ಯಾಯವನ್ನು ನೋಡೋಣ. ಭಾರತದ ಜಲಸಂಪನ್ಮೂಲಗಳು. ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಜಲಸಂಪನ್ಮೂಲಗಳು ಅಂದರೆ ನೀರಿನ ಅವಶೇಷಗಳು. ಅಂದರೆ ಇವಾಗ ನದಿಗಳಾಗಿರ್ಬೋದು, ಸಮುದ್ರಗಳು, ಅವೆಲ್ಲವೂ ಕೂಡ ಈ ಭಾರತದ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು, ಅವು ಏನಕ್ಕೋಸ್ಕರ ನಮಗೆ ಉಪಯುಕ್ತ ಆಗುತ್ತವೆ ಅನ್ನೋದು ನೋಡೋಣ. ಮತ್ತು ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ನದಿಗಳ ಬಗ್ಗೆ ಕೂಡ ತಿಳಿಯೋಣ. ನೀರಾವರಿ ಅರ್ಥ ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ. ಈ ನೀರಾವರಿ ಅಂತ ಅಂದರೆ ಏನು ಮತ್ತು ಆ ನೀರಾವರಿಯ ಅವಶ್ಯಕತೆ ಭಾರತಕ್ಕೆ ಎದಕ್ಕಿದೆ ಅಂತ ನೋಡೋಣ. ನೀರಾವರಿ ವಿಧಗಳು ಮತ್ತು ಹಂಚಿಕೆ. ನೀರಾವರಿಯಲ್ಲಿ ಯಾವ್ಯಾವೆಲ್ಲ ವಿಧಗಳಿವೆ ಮತ್ತು ಅದು ಯಾವ್ಯಾವ ಪ್ರದೇಶಗಳಲ್ಲಿ ಯಾವ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ವಿವಿಧೋದ್ದೇಶ ನೀರಾವರಿ ಯೋಜನೆಗಳು ಅಂದರೆ ಬೇರೆ ಬೇರೆ ನೀರಾವರಿ ಯೋಜನೆಗಳು ಯಾವ ಉದ್ದೇಶಕ್ಕಾಗಿ ಯಾವ ಯೋಜನೆಗಳನ್ನು ಮಾಡಿದ್ದಾರೆ ಅನ್ನೋದು ಕೂಡ ಈ ಅಧ್ಯಾಯದಲ್ಲಿ ನಾವು ನೋಡೋಣ. ಈಗ ಮೊದಲನೇದಾಗಿ ಪ್ರಾಮುಖ್ಯತೆ. ನೀರು ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನಿಮಗೆ ಗೊತ್ತು, ನೀರು ಅನ್ನೋದೇನಿದು ಇದು ನೀರು ಬೇಕೇ ಬೇಕು ನಮಗೆ. ಅದೊಂದು ಅಮೂಲ್ಯವಾದಂತಹ ಅದೊಂದು ನೈಸರ್ಗಿಕವಾಗಿ ದೊರೆಯುವಂತಹ ಅದೊಂದು ಸಂಪನ್ಮೂಲ. ನೀರಿಲ್ಲದೆ ಸುಸ್ಥಿರ ಜೀವನ ಸಾಧ್ಯವಿಲ್ಲ. ನೀರಿಲ್ಲದೆ ನಮ್ಮ ಜೀವನ ನಡೆಸಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಅದು ನೀರನ್ನು ನಾವು ಮಾನವರು ನೀರನ್ನು ಕುಡಿಯಲು ಆಯಿತು, ಮತ್ತು ಅಡಿಗೆ ಮಾಡಲು, ಸ್ವಚ್ಛತೆಗಾಗಿ, ವ್ಯವಸಾಯ, ವಿದ್ಯುತ್ ಶಕ್ತಿ ತಯಾರಿಕೆ, ಕೈಗಾರಿಕೆ, ನೌಕಾಯಾನ, ಮೀನುಗಾರಿಕೆ ಮೊದಲಾದ ಉದ್ದೇಶಗಳಿಗೆ ನೀರು ಅವಶ್ಯಕ. ನಮಗೆ ಗೊತ್ತೇ ಇದೆ, ಯಾಕಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನೀರು ನಮಗೆ ತುಂಬ ಮುಖ್ಯ. ಅದು ಯಾವುದಕ್ಕಾದರೂ ಆಗಿರ್ಬೋದು, ಕುಡಿಯಲಾಗಿರ್ಬೋದು, ಅಡುಗೆ ಮಾಡಲಾಗಿರ್ಬೋದು, ಅಥವಾ ಸ್ನಾನ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಅಂದರೆ ಸ್ವಚ್ಛತೆಗಳಿಗೋಸ್ಕರ ಎಲ್ಲನೂ ಕೂಡ, ಮತ್ತು ವ್ಯವಸಾಯ ಮಾಡಲಿಕ್ಕೆ, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ ಮತ್ತು ಕೈಗಾರಿಕೆಗಳಿಗೂ ಕೂಡ ನೀರು ಬೇಕೇ ಬೇಕು. ನೌಕಾಯಾನ ಮತ್ತು ಮೀನುಗಾರಿಕೆ ಮೊದಲಾದ ಉದ್ದೇಶಗಳಿಗೆ ನಮಗೆ ನೀರು ಅವಶ್ಯಕವಾಗಿದೆ. ಭಾರತವು ಅಪಾರವಾದ ಜಲಸಂಪತ್ತನ್ನು ಹೊಂದಿದೆ. ದೇಶದಲ್ಲಿ ಅನೇಕ ನದಿಗಳು ಹರಿಯುತ್ತವೆ ಮತ್ತು ಸಾಕಷ್ಟು ಮಳೆಯಾಗುತ್ತದೆ. ಅಂದರೆ ನಮಗೆ ಭಾರತದಲ್ಲಿ ತುಂಬ ಜಲಸಂಪತ್ತಿದೆ. ಅಂದರೆ ನಮ್ಮ ದೇಶದಲ್ಲಿ ತುಂಬ ನದಿಗಳು ಹರಿಯುತ್ತವೆ. ಅವು ಯಾವ್ಯಾವಂತ ನೀವೆಲ್ಲವನ್ನೂ ನೋಡಿದಿರಿ. ತುಂಬ ನದಿಗಳಿವೆ ಮತ್ತು ಇಲ್ಲಿ ಸಾಕಷ್ಟು ಮಳೆ ಕೂಡ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಜೊತೆಗೆ ಅಪರಿಮಿತವಾದ ಅಂತರ್ಜಲ ಸಂಪತ್ತನ್ನು ಕೂಡ ಹೊಂದಿದೆ. ಅಂದರೆ ಅಂತರ್ಜಲ ಮಟ್ಟ ಅಂತ ನಾವು ಏನು ಹೇಳ್ತೇವಲ್ಲ, ಅಂತರ್ಜಲನೂ ಕೂಡ ಇಲ್ಲಿ ನಮ್ಮ ಭಾರತದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಭಾರತದ ಪ್ರಮುಖ ನದಿಗಳು ಯಾವ್ಯಾವಿದ್ದು, ಭಾರತದಲ್ಲಿ ಪ್ರಮುಖವಾದಂತಹ ನದಿಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಇಲ್ಲಿ ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು. ಈ ನದಿಗಳ ನೀರನ್ನು ನೀರಾವರಿ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲಸಾರಿಗೆ, ಮೀನುಗಾರಿಕೆ, ಮನರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತೆ. ಈ ನದಿಗಳ ನೀರನ್ನು ಬೇರೆ ಬೇರೆ ಕೆಲಸಕ್ಕೋಸ್ಕರ ನಾವು ಉಪಯೋಗ ಮಾಡ್ತೀವಿ. ಇವಾಗ ನೀರಾವರಿ ಮಾಡಲಿಕ್ಕೆ ನಾವು ನದಿಯ ನೀರನ್ನು ಉಪಯೋಗಿಸ್ತೇವೆ, ಮತ್ತು ವಿದ್ಯುತ್ ತಯಾರಿಕೆಗಾಗಿ ಅಂದರೆ ಜಲದಿಂದ ವಿದ್ಯುತ್ತನ್ನು ತಯಾರಿಕೆ ಮಾಡೋದಕ್ಕೋಸ್ಕರನೂ ಕೂಡ ಯೂಸ್ ಮಾಡ್ತೀವಿ. ಮತ್ತು ಜಲಸಾರಿಗೆ ಏನಿರುತ್ತಲ್ಲ, ಇವಾಗ ಒಂದು ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಅಂದರೆ ಒಳನಾಡಿನ ಜಲಸಾರಿಗೆಗೂ ಕೂಡ ಇದನ್ನು ನಾವು ನದಿಗಳ ನೀರನ್ನು ನಾವು ಉಪಯೋಗಕ್ಕೆ ಬರ್ತವೆ. ಇದು ಮತ್ತು ಮೀನುಗಾರಿಕೆಗಾಯಿತು ಮತ್ತು ಮನರಂಜನೆಗೋಸ್ಕರನೂ ಕೂಡ ಇದು ಬೇಕಾಗುತ್ತೆ. ಭಾರತದ ನದಿ ಜಾಲಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಭಾರತದಲ್ಲಿರ್ತಕ್ಕಂತಹ ನದಿಗಳು ಏನಿದೆಯಲ್ಲ ಅವನ್ನು 2 ಪ್ರಮುಖ ಗುಂಪುಗಳಾಗಿ ವಿಂಗಡಿಸ್ತಾರೆ. ಯಾವುದ್ಯಾವುದು? ಉತ್ತರ ಭಾರತದಲ್ಲಿರ್ತಕ್ಕಂತಹ ನದಿಗಳು ಒಂದು ಗುಂಪು, ಮತ್ತು ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ನದಿಗಳು ಇನ್ನೊಂದು ಗುಂಪು. ಇವಾಗ ಉತ್ತರ ಭಾರತದ ನದಿಗಳು ಅಂದರೆ ಉತ್ತರ ಭಾರತ ಏನಿದೆಯಲ್ಲ ಅಲ್ಲಿ ಯಾವ್ಯಾವೆಲ್ಲ ನದಿಗಳು ಇವೆ, ಪ್ರಮುಖವಾದಂತಹ ನದಿಗಳು ಯಾವುವು ನೋಡೋಣ. ಇವುಗಳನ್ನು ಹಿಮಾಲಯದ ನದಿಗಳು ಎಂತಲೂ ಕರೆಯಲಾಗಿದೆ. ಈ ಉತ್ತರ ಭಾರತದಲ್ಲಿರ್ತಕ್ಕಂತಹ ನದಿಗಳನ್ನು ಹಿಮಾಲಯದ ನದಿಗಳು ಅಂತಲೂ ಕೂಡ ಹೇಳ್ತೇವೆ. ಯಾಕಂದರೆ ಹಿಮಾಲಯ ತುಂಬ ನದಿಗಳಿಗೆ ಅದು ಉಗಮ ಸ್ಥಾನವಾಗಿದೆ. ಅದಕ್ಕೋಸ್ಕರ ಇವನ್ನ ಹಿಮಾಲಯದ ನದಿಗಳು ಅಂತಲೂ ಕೂಡ ಕರೀತಾರೆ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರಗಳು ಉತ್ತರ ಭಾರತದ ಪ್ರಮುಖ ನದಿಗಳು. ಅಂದರೆ ಈ ಸಿಂಧು ನದಿ ಆಗಿರ್ಬೋದು, ಗಂಗಾ ನದಿ, ಬ್ರಹ್ಮಪುತ್ರ ಇವೆಲ್ಲ ಏನಿದು ತುಂಬ ದೊಡ್ಡದಾದಂತಹ ನದಿಗಳು ಮತ್ತು ಅಗಲವಾದಂತಹ ನದಿಗಳು. ಇವು ಉತ್ತರ ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ನದಿಗಳು ಇವು. ಮತ್ತು ಇನ್ನೂ ಚಿಕ್ಕ ಚಿಕ್ಕ ನದಿಗಳು ಕೂಡ ಇದೆ. ಆದರೆ ಪ್ರಮುಖ ನದಿಗಳು ತುಂಬ ದೊಡ್ಡ ನದಿಗಳು, ಮತ್ತು ಆ ನದಿಗಳಿಂದ ನಾವು ಜಲವಿದ್ಯುತ್ ತಯಾರಿಕೆ, ನೀರಾವರಿ ಅವನ್ನೆಲ್ಲ ಅಂತಂದರೆ ಅವು ಈ ನದಿಗಳಿಂದ ಅಂತ. ಅಂದರೆ ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳೇನು ಇವು ಪ್ರಮುಖ ನದಿಗಳಾಗಿವೆ. ಇವಾಗ ಸಿಂಧು ನದಿಯನ್ನು ನೋಡೋಣ. ಇದು ಕೈಲಾಸ ಪರ್ವತ
ಟಿಬೆಟ್ದಲ್ಲಿ ಉಗಮವಾಗುತ್ತದೆ. ಈ ಸಿಂಧು ನದಿಯ ಉಗಮ ಸ್ಥಾನ ಯಾವುದು ಅಂದರೆ ಕೈಲಾಸ ಪರ್ವತ. ಆ ಕೈಲಾಸ ಪರ್ವತ ಎಲ್ಲಿದೆ? ಟಿಬೆಟ್ದಲ್ಲಿದೆ. ಆರಂಭದಲ್ಲಿ ವಾಯುವ್ಯದ ಕಡೆಗೆ, ಅನಂತರ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುವುದು. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಅದನ್ನು ಫಾರ್ಮುಲಾ ನೆನಪಿಟ್ಕೊಳ್ಳಿ. ನಾನು ಮತ್ತೆ ಮತ್ತೆ ಹೇಳ್ತೀನಿ. ಉ ಇ ಪು ಆ ದ ನೈ ಪ ವ. ಅಂದರೆ ಈ ವಾಯುವ್ಯದಲ್ಲಿ ಏನಿರ್ತೈತಲ್ಲ, ಅಂದರೆ ವಾಯುವ್ಯ ಅಂತಂದರೆ ಇವಾಗ ಏನು ಉತ್ತರ ಮತ್ತು ಏನು ಪೂರ್ವ ಪಶ್ಚಿಮ ದಿಕ್ಕಿನ ಮಧ್ಯೆ ಏನು ಬರುತ್ತಲ್ಲ, ಅದನ್ನು ನಾವು ವಾಯುವ್ಯ ಅಂತ ಹೇಳ್ತೇವೆ. ಸೊ ಇದು ಫಸ್ಟಿಗೆ ಇದು ಆರಂಭದಲ್ಲಿ ಏನು ವಾಯುವ್ಯದ ಕಡೆಗೆ ಬರುತ್ತೆ ಇದು ಸಿಂಧು ನದಿ. ಆ ನಂತರ ಏನಾಗುತ್ತೆ, ಇದು ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ. ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರ ಸೇರುವುದು. ನೀವು ಮ್ಯಾಪಲ್ಲಿ ನೋಡಿದರೆ ನಿಮಗಿದು ಗೊತ್ತಾಗುತ್ತೆ. ಇದು ಆನಂತರ ಏನಾಗುತ್ತೆ, ಪಾಕಿಸ್ತಾನ ಇನ್ನು ಫಸ್ಟು ವಾಯುವ್ಯ ಕಡೆಗೆ ಬಂದು ಆನಂತರ ನೈಋತ್ಯಕ್ಕೆ ತಿರುಗಿ ಅದು ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಮತ್ತು ಆ ನಂತರ ಏನು ಅದು ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರ ಸೇರುವುದು. ಸಿಂಧು ನದಿಯ ಉದ್ದ 2897 ಕಿಲೋಮೀಟರ್. ಅಂದರೆ ಈ ಸಿಂಧು ನದಿ ಎಷ್ಟು ಉದ್ದ ಅಂತ ನೀವು ತಿಳ್ಕೊಬೋದು. ಎಷ್ಟು? 2897 ಕಿಲೋಮೀಟರ್ ಅಷ್ಟು ಅದರದ್ದು ಉದ್ದ ಇದೆ. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿದೆ. ಈ ಸಿಂಧು ನದಿಯ 709 ಕಿಲೋಮೀಟರ್ ಏನಿದೆ ಭಾರತದಲ್ಲಿದೆ. ಮತ್ತು ಉಳಿದಂತಹ ಅಂದರೆ ಹೆಚ್ಚಿನ ಭಾಗ ಎಲ್ಲಿದೆ, ಅದು ಪಾಕಿಸ್ತಾನದಲ್ಲಿದೆ. ಯಾಕಂದರೆ ನೀವು ನೋಡ್ಬೋದು, ಅದು ನೈಋತ್ಯ ದಿಕ್ಕಿಗೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಮತ್ತು ಅಲ್ಲಿಂದ ಏನು ದಕ್ಷಿಣಕ್ಕೆ ಹರಿದು ಅದು ಕರಾಚಿಗೂ ಕೂಡ ಹೋಗುತ್ತೆ. ಇಲ್ಲಿ ಅನೇಕ ಉಪನದಿಗಳು ಸಿಂಧು ನದಿಯನ್ನು ಸೇರುತ್ತವೆ. ಇವಾಗ ಬೇರೆ ಬೇರೆ ನದಿಗಳು ಏನಿರ್ತಾವಲ್ಲ, ಆ ನದಿಗಳು ಎಲ್ಲ ಬಂದು ಈ ಸಿಂಧು ನದಿಗೆ ಸೇರ್ತವೆ. ಯಾವ್ಯಾವಂದರೆ ಅವುಗಳಲ್ಲಿ ಜೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಎಂಬವು ಮುಖ್ಯವಾದವು. ಇವೆಲ್ಲ ಉಪನದಿಗಳೇನು, ಈ ಎಲ್ಲ ಉಪನದಿಗಳು ಕೂಡ ಸಿಂಧು ನದಿಯನ್ನು ಸೇರುತ್ತವೆ. ಇನ್ನು ಗಂಗಾ ನದಿ ಭಾರತದ ಉದ್ದವಾದ ನದಿ. ಈ ಗಂಗಾ ನದಿ ಏನಿದೆ ಅಲ್ಲ, ಇಡೀ ಭಾರತದಲ್ಲೇ ಉದ್ದವಾದ ನದಿ ಅಂತಂದರೆ ಅದು ಗಂಗಾ ನದಿ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್. ಗಂಗೋತ್ರಿ ಎಂಬಲ್ಲಿ ಉಗಮ ಹೊಂದುತ್ತದೆ. ಈ ಗಂಗಾ ನದಿ ಏನಿದೆಯಲ್ಲ, ಇದು ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ. ಇದರ ಒಟ್ಟು ಉದ್ದ ಎಷ್ಟು ಅಂದರೆ 2525 ಕಿಲೋಮೀಟರ್. ಇದರ ಉಗಮ ಸ್ಥಾನ ಯಾವುದು ಅಂದರೆ ಇದು ಗಂಗೋತ್ರಿ ಅನ್ನೋದು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಗಂಗೋತ್ರಿ ಏನು, ಇದು ಗಂಗಾ ನದಿಯ ಉಗಮ ಸ್ಥಾನ. ಮತ್ತು ಗಂಗಾ ನದಿ ಏನು ಭಾರತದ ಅತಿ ಉದ್ದವಾದ ನದಿ. ಇದು ಮತ್ತು ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು, ಇದು ಹಾಗೆ ನಿಮಗೆ ನಾಲೆಜ್ ಇರಲಿ ಅಂತ. ನೈಲ್ ನದಿ ಏನಿದು, ಇದು ನೈಲ್ ನದಿ ಅನ್ನುವಂತಹದ್ದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂತಹ ನದಿ. ಅದು ಆರಂಭದಲ್ಲಿ ದಕ್ಷಿಣಕ್ಕೆ ಅನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಈ ಗಂಗಾ ನದಿ ಏನಂದರೆ ಇದು ಸ್ಟಾರ್ಟಿಂಗಲ್ಲಿ ಫಸ್ಟು ದಕ್ಷಿಣಕ್ಕೆ ಬರುತ್ತೆ, ಆ ನಂತರ ಆಗ್ನೇಯ ದಿಕ್ಕಿಗೆ ಹರಿಯುತ್ತಾ ಹೋಗಿ ಅದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಅದು ಸೇರಿಕೊಳ್ಳುತ್ತೆ. ಅನಂತರ ಪದ್ಮ ನದಿಯಾಗಿ ಮುಂದುವರಿಯುತ್ತಾ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆನಂತರ ಅದೇನು, ಇವಾಗ ಹೆಂಗೆ ಸಿಂಧು ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತೋ ಅದು ಆ ಕಡೆ ತಿರುಗಿ, ಹಾಗೇನೆ ಇದು ಗಂಗಾ ನದಿ ಏನು ಇದು ಪೂರ್ವ ದಿಕ್ಕಿಗೆ ಬರುತ್ತೆ. ಅಂದರೆ ಇವಾಗ ಬಾಂಗ್ಲಾದೇಶವನ್ನು ಪ್ರವೇಶಿಸಿದ ನಂತರ ಅಲ್ಲಿ ಪದ್ಮ ನದಿಯಾಗಿ ಅದು ಹರಿತಾ ಬಂದು ಅದು ನಂತರ ಬಂಗಾಳ ಕೊಲ್ಲಿಯನ್ನು ಅದು ಸೇರುತ್ತೆ. ಗಂಗಾ ನದಿಗೆ ಸೇರುವ ಪ್ರಮುಖ ಉಪನದಿಗಳೆಂದರೆ ಯಮುನಾ, ಘಾಗ್ರ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಇವುಗಳಲ್ಲಿ ಯಮುನಾ ಉದ್ದವಾದ ಉಪನದಿ. ಈ ಗಂಗಾ ನದಿಯ ಉಪನದಿಗಳು ಯಾವಂದರೆ ಯಾವೆಲ್ಲ ಉಪನದಿಗಳು ಈ ಗಂಗಾ ನದಿಯನ್ನು ಸೇರ್ಕೊಳ್ತವೆ ಅಂತಂದರೆ ಇವಾಗ ಯಮುನಾ ನದಿ ಆಗಿರ್ಬೋದು, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಇವುಗಳೆಲ್ಲ ಅವುಗಳ ಉಪನದಿಗಳು. ಮತ್ತು ಈ ಇಷ್ಟು ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿ ಅಂದರೆ ಅದು ಯಮುನಾ ನದಿ. ಇನ್ನು ಬ್ರಹ್ಮಪುತ್ರ ನದಿ, ಇದು ಮಾನಸ ಸರೋವರದ ಸಮೀಪ ಚೇಮಿಯಾಂಗ್ ಡಂಗ್ ಎಂಬಲ್ಲಿ ಟಿಬೆಟ್ ಉಗಮವಾಗುತ್ತದೆ. ಈ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನವೂ ಕೂಡ ಇದು ಟಿಬೆಟ್ನಲ್ಲಿದೆ. ಇದರ ಉಗಮ ಸ್ಥಾನ ಯಾವುದು ಅಂದರೆ ಮಾನಸ ಸರೋವರದ ಸಮೀಪ ಇರುವಂತಹ ಚೇಮಿಯಾಂಗ್ ಡಂಗ್ ಎಂಬಲ್ಲಿ ಇದರ ಬ್ರಹ್ಮಪುತ್ರ ನದಿಯ ಅದರ ಉಗಮ ಸ್ಥಾನ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಅಂದರೆ ಇದು ಏನು ಟಿಬೆಟ್ದ ಅದರ ಉಗಮ ಸ್ಥಾನ ಇರುತ್ತೆ, ಅದು ಏನು ಮಾಡುತ್ತೆ, ಇದು ಪೂರ್ವಾಭಿಮುಖವಾಗಿ ಹರಿದು ಆಮೇಲೆ ಅರುಣಾಚಲ ಪ್ರದೇಶದಲ್ಲಿ ಒಂದು ಕಿರಿದಾದ ಕಂದರವೊಂದರ ಮೂಲಕ ಏನಿದು ಭಾರತವನ್ನು ಪ್ರವೇಶಿಸುತ್ತದೆ.
ಅನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರುವುದು. ಈ ಬ್ರಹ್ಮಪುತ್ರ ನದಿ ಏನಿದೆಯಲ್ಲ ಇದು ಆನಂತರ ಪಶ್ಚಿಮಕ್ಕೆ ತಿರುಗಿ ಮತ್ತು ಬಾಂಗ್ಲಾದೇಶಕ್ಕೆ ಕೂಡಿಕೊಂಡು ಅಲ್ಲಿಂದ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಅದು ಸೇರಿಕೊಳ್ಳುತ್ತೆ. ಇದರ ಉದ್ದ 2589 ಕಿಲೋಮೀಟರ್ಗಳು. ನೀವಿಲ್ಲಿ ನೋಡ್ಬೋದು ಯಾವ್ಯಾವೆಲ್ಲ ನದಿ ಅನ್ನೋದು. ಈ ಸಿಂಧು ನದಿಯನ್ನು ನೀವು ನೋಡಬಹುದು. ಇಲ್ಲಿ ಈ ಸಿಂಧು ನದಿ ಏನಿದೆ ಇಲ್ಲಿ ಅದು ಎಲ್ಲೆಲ್ಲೆಲ್ಲ ಹರಿಯುತ್ತೆ ಅಂತಲೂ ಕೂಡ ನಿಮಗೆ ಗೊತ್ತು. ಇದು ಸಿಂಧು ನದಿ ಇಲ್ಲಿದೆ. ಮತ್ತು ಈ ಸಿಂಧು ನದಿಯಲ್ಲಿ ಸೇರುತ್ತೆ ಇದು. ಇಲ್ಲಿ ನೋಡ್ಬೋದು ನೀವು ಸಿಂಧು ನದಿಯ ಸ್ಥಾನ. ಇಲ್ಲಿ ಡಾರ್ಕರ್ ಪೋರ್ಷನ್ ಏನಿದೆ ಅಲ್ಲ ಅದು ಸಿಂಧು ನದಿ ನೋಡ್ಬೋದು ನೀವು. ಈ ಸಿಂಧು ನದಿ ಏನಿದೆ ಇಲ್ಲಿ ಪಾಕಿಸ್ತಾನವನ್ನು ನೀವು ಅದು ಸೇರಿಕೊಳ್ಳುತ್ತೆ. ಈ ಸಿಂಧು ನದಿಯ ಉಗಮ ಸ್ಥಾನಗಳು ಅಂದರೆ ಉಗಮ ಸ್ಥಾನ ಅಲ್ಲ, ಉಪನದಿಗಳು ಅಂದರೆ ಸಿಂಧು ನದಿಗೆ ಯಾವ್ಯಾವೆಲ್ಲ ನದಿಗಳು ಕೂಡ್ಕೊಳ್ಳುತ್ತೆ ಅವು ಕೂಡ ನೀವು ನೋಡ್ಬೋದು. ಇಲ್ಲಿ ಜೀಲಂ ಆಗಿರ್ಬೋದು, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಈ ಎಲ್ಲ ನದಿಗಳು ಕೂಡ ಈ ಸಿಂಧು ನದಿಯನ್ನು ಸೇರಿಕೊಳ್ಳುತ್ತೆ. ಮತ್ತು ಅನಂತರ ಅದು ಪಾಕಿಸ್ತಾನವನ್ನು ಪ್ರವೇಶಿಸಿ ನಂತರ ಏನಾಗುತ್ತೆ ಅದು ಕರಾಚಿಯ ಮೂಲಕ ಇಲ್ಲಿ ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನೋಡ್ಬೋದು. ಯಾಕಂದರೆ ಇದು ಈ ಪಶ್ಚಿಮ ದಿಕ್ಕಲ್ಲಿ ಏನಿದೆ ಅರಬ್ಬಿ ಸಮುದ್ರ ಇದೆಯಲ್ಲ, ಈ ಪಾಕಿಸ್ತಾನವನ್ನು ಪ್ರವೇಶಿಸಿ ಅನಂತರ ಕರಾಚಿಯ ಮೂಲಕ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೇನೆ ಇಲ್ಲಿ ಯಾವ ನದಿ ಇದು ಗಂಗಾ ನದಿಯನ್ನು ನೀವು ನೋಡಬಹುದು. ಗಂಗಾ ನದಿಯ ಉಪನದಿಗಳು ಅಂದರೆ ಇದು ಏನು ಆ ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ನೀವು ನೋಡಿದ್ರಿ ಈ ಕೈಲಾಸ ಪರ್ವತದಲ್ಲಿ ಏನಿದೆಯಲ್ಲ ಆ ಕೈಲಾಸ ಪರ್ವತದಲ್ಲಿ ಅದು ಹುಟ್ಟುತ್ತೆ. ಅಂದರೆ ಟಿಬೇಟಿನ ಮೂಲಕ ಅಲ್ಲಿಂದ ಬಂದು ಅದರ ಉಪನದಿಗಳನ್ನು ನೀವು ನೋಡಬಹುದು. ಏನು ರಾಮಗಂಗಾ, ಯಮುನಾ, ಗೋಮತಿ, ಘಗ್ರ, ಸೋನೆ, ಗಂಡಕ ಇವೆಲ್ಲವೂ ಕೂಡ ಏನಿದು ಈ ಗಂಗಾ ನದಿಗಳನ್ನು ಇಲ್ಲಿ ಬರುತ್ತೆ. ಮತ್ತು ಅದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಆ ನಂತರ ಏನಾಗುತ್ತೆ ಅದು ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗೇನೆ ಇವಾಗ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿಯು ಕೂಡ ನೀವು ನೋಡ್ಬೋದು. ಈ ಬ್ರಹ್ಮಪುತ್ರ ನದಿಯಿಂದ ಇಲ್ಲಿಂದ ನೋಡ್ಬೋದು. ಇದು ಇಲ್ಲಿಂದ ಬಂದು ಆನಂತರ ಇದು ಗಂಗಾ ನದಿಯ ಜೊತೆಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಕೂಡ್ಕೊಳ್ಳುತ್ತೆ. ಆ ನಂತರ ಅದು ಏನು ಬಂಗಾಳ ಕೊಲ್ಲಿಯನ್ನು ಕೂಡ ಸೇರುತ್ತೆ. ಇನ್ನು ಇದು ಉತ್ತರ ಭಾರತದ ನದಿಗಳ ಬಗ್ಗೆ ಆದರೆ ಇನ್ನು ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ಅವುಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂತಲೂ ಕರೆಯುತ್ತಾರೆ. ಇವಾಗ ಉತ್ತರ ಭಾರತದಲ್ಲಿ ಹರಿತಕ್ಕಂತಹ ನದಿಗಳಿಗೆ ಇವಾಗ ಹಿಮಾಲಯ ನದಿಗಳಂತ ಹೆಂಗೆ ಕರಿತಿದ್ವು ಹಾಗೇನೆ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ನದಿಗಳಿಗೆ ನಾವು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತಲೂ ಕೂಡ ಕರಿತೇವೆ. ಅವುಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದುವವು. ಇವಾಗ ಉತ್ತರ ಭಾರತದ ನದಿಗಳು ಹೆಂಗೆ ಹಿಮಾಲಯದ ಪರ್ವತಗಳಲ್ಲಿ ಹೆಂಗೆ ಅದು ಜಾಸ್ತಿ ಉಗಮವಾಗುತ್ತೋ ಹಾಗೇನೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ತುಂಬ ನದಿಗಳು ಕೂಡ ಉಗಮ ಹೊಂದುತ್ತವೆ. ದಕ್ಷಿಣ ಭಾರತದ ಪ್ರಮುಖ ನದಿಗಳೆಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು. ಇವು ಏನು ದಕ್ಷಿಣ ಭಾರತದ ಪ್ರಮುಖ ನದಿಗಳು. ಇವನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಯಾಕಂದರೆ ಈ ದಕ್ಷಿಣ ಭಾರತದಲ್ಲಿ ಅಂದರೆ ನಾವೇ ಇರ್ತೀವಿ. ಅವಾಗ ಯಾವ್ಯಾವ ನದಿಗಳು ಇವಾಗ ಕಾವೇರಿ ಆಗಿರ್ಬೋದು, ನರ್ಮದಾ, ತಾಪಿ, ಮಹಾನದಿ, ಗೋದಾವರಿ, ಕೃಷ್ಣ ಇವೆಲ್ಲವೂ ಕೂಡ ಏನಿದು ಇನ್ನು ಪ್ರಮುಖವಾದಂತಹ ನದಿಗಳು. ಇವುಗಳನ್ನು ಪೂರ್ವಕ್ಕೆ ಹರಿಯುವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದು ವಿಂಗಡಿಸಬಹುದು. ಅಂದರೆ ಇಷ್ಟೆಲ್ಲ ಪ್ರಮುಖ ನದಿಗಳಿವೆ. ಇದರಲ್ಲಿ ಒಂದಿಷ್ಟು ನದಿಗಳು ಏನು ಪೂರ್ವಕ್ಕೆ ಹರಿದು ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಮತ್ತು ಒಂದಿಷ್ಟು ನದಿಗಳು ಏನು ಪಶ್ಚಿಮಕ್ಕೆ ಹರಿದು ಅವು ಅರಬ್ಬಿ ಸಮುದ್ರವನ್ನು ಕೂಡ ಸೇರ್ತವೆ. ಇವಾಗ ಪೂರ್ವಕ್ಕೆ ಹರಿಯುವ ನದಿಗಳು ಅಂದರೆ ಪೂರ್ವಕ್ಕೆ ಯಾವ್ಯಾವೆಲ್ಲ ನದಿಗಳು ಹರಿತವೆ ನೋಡೋಣ. ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿಗಳು ಪೂರ್ವಕ್ಕೆ ಹರಿಯುವ ಮುಖ್ಯ ನದಿಗಳು. ನೀವಿಲ್ಲಿ ನೋಡ್ಬೋದು ಪೂರ್ವಕ್ಕೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಯಾವ ಸೇರ್ತಾವಲ್ಲ ಅವು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವು. ಇಲ್ಲಿ ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರಬಹುದು ಮತ್ತು ನೀವಿಲ್ಲಿ ನೋಡ್ಬೋದು ಇಲ್ಲಿ ಗೋದಾವರಿ ಅವೆಲ್ಲವೂ ಕೂಡ ಏನಿದು ಪೂರ್ವಕ್ಕೆ ಹರಿಯುವಂತಹ ನದಿಗಳು. ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ 851 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇನ್ನು ನೀವು ಮಹಾನದಿಯನ್ನು ನೋಡ್ಬೋದು. ಮಹಾನದಿಯಲ್ಲಿದೆ ಇದು ಇಲ್ಲಿದೆ ನೋಡಿ ಮಹಾನದಿ. ಅದೇ ಏನಾಗಿದೆ ಇದು ಎಲ್ಲಿ ಸಿವಾಯಿ ಅನ್ನುವಂತಹ ಇದರಲ್ಲಿ ಅದು ಉಗಮವನ್ನು ಹೊಂದಿ ಇಲ್ಲಿದೆ ಅಲ್ಲ ಮಹಾನದಿ. ಇದು ಮಹಾನದಿ ಏನಿದು ಸಿವಾಹ ಅನ್ನುವಂತಹ ಸರಣಿಯಲ್ಲಿ ಅದು ಉಗಮ ಹೊಂದಿ ಅದು ಪೂರ್ವದ ದಿಕ್ಕಿನಲ್ಲಿ 851 ಕಿಲೋಮೀಟರ್ ಅಷ್ಟು ಅದು ಹರಿದು ಬಂದು ಆನಂತರ ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ.
ಅದೇ ಥರ ಗೋದಾವರಿಯು ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ. ಇವಾಗ ಉತ್ತರ ಭಾರತದಲ್ಲಿ ಇವಾಗ ಪೂರ್ತಿ ಭಾರತದಲ್ಲಿಯೇ ಉದ್ದವಾದಂತಹ ನದಿ ಅದು ಗಂಗಾ ನದಿ ಆಗಿರ್ಬೋದು. ಆದರೆ ಅದೇ ದಕ್ಷಿಣ ಭಾರತದಲ್ಲಿ ಉದ್ದವಾದಂತಹ ನದಿ ಅಂದರೆ ಅದು ಗೋದಾವರಿ ನದಿ. ಇದು ತ್ರಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು 1465 ಕಿಲೋಮೀಟರ್ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಗೋದಾವರಿ ಏನಿದೆ ದಕ್ಷಿಣ ಭಾರತದಲ್ಲಿ ಉದ್ದವಾದಂತಹ ನದಿ. ಆ ಗೋದಾವರಿ ನದಿ ಏನಿರುತ್ತೆ ತ್ರಯಂಬಕ ಅನ್ನುವಂತಹದಲ್ಲಿ ಅದು ಹುಟ್ಟಿ ಅಲ್ಲಿ ಉಗಮವಾಗಿ ಅದು ಪೂರ್ವ ದಿಕ್ಕಿನಲ್ಲಿ ಹರಿದು ಅದು ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೀವು ಇಲ್ಲಿ ನೋಡಬಹುದು ಈ ಗೋದಾವರಿ ನದಿ ಏನಿದು ಈ ಬಂಗಾಳ ಕೊಲ್ಲಿಯನ್ನು ಸೇರುವುದು. ಹಾಗೇನೆ ಈ ಮಹಾನದಿಯು ಕೂಡ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವುದು ನೋಡ್ತೇವೆ. ಅದು ಗೋದಾವರಿ ನದಿ ಎಷ್ಟು ಉದ್ದ ಹರಿಯುತ್ತೆ ಅಂದರೆ 1465 ಕಿಲೋಮೀಟರ್ ಹರಿದು ಅನಂತರ ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು 1400 ಕಿಲೋಮೀಟರ್ ಬಂಗಾಳ ಕೊಲ್ಲಿಯನ್ನು ಸೇರುವುದು. ಕೃಷ್ಣಾ ನದಿಯು ಕೂಡ ನೀವು ಎಲ್ಲ ನದಿಗಳ ಒಂದು ಪಟ್ಟಿ ಮಾಡ್ಕೊಳ್ಳಿ. ಅಂದರೆ ನದಿಗಳು ಅಂದರೆ ದಕ್ಷಿಣ ಭಾರತದ ನದಿಗಳು ಯಾವುವು, ಅದರಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುವು, ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುವು, ಅವುಗಳ ಉದ್ದವನ್ನು ಒಂದು ಕಾಲಮಲ್ಲಿ ಮಾಡ್ಕೊಳ್ಳಿ ಮತ್ತು ಅವುಗಳ ಉಗಮ ಸ್ಥಾನ ಯಾವುದನ್ನು ನೋಡ್ಕೊಳ್ಳಿ. ಅಂದರೆ ಇವಾಗ ಒಂದು ವಾಕ್ಯದ ಪ್ರಶ್ನೆ ಆಗಿರ್ಬೋದು ಅಥವಾ ಬಿಟ್ಟ ಸ್ಥಳಗಳ ಪ್ರಶ್ನೆ ಹಂತದರಲ್ಲಿ ನೀವು ಕೇಳಬಹುದು ಇದನ್ನು. ಸೊ ಈ ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಮಹಾಬಲೇಶ್ವರ. ಅಲ್ಲಿಂದ ಅದು ಉಗಮವಾಗಿ ಆಗ್ನೇಯ ದಿಕ್ಕಿಗೆ ಹರಿದು 1400 ಕಿಲೋಮೀಟರ್ ದೂರಗಳಷ್ಟು ಅದು ಹರಿದು ಅನಂತರ ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು ಯಾವಾಗಲೂ ಕೂಡ ಬಂಗಾಳ ಕೊಲ್ಲಿಯನ್ನು ಸೇರುವುದು. ಮತ್ತು ಅನಂತರ ಇದನ್ನು ಕೂಡಿಕೊಳ್ಳುವ ಪ್ರಮುಖ ಉಪನದಿಗಳೆಂದರೆ ಅಂದರೆ ಈ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುವಂತಹ ಉಪನದಿಗಳು ಯಾವ್ಯಾವೆಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಮತ್ತು ಮಲಪ್ರಭಾ. ಈ ಎಲ್ಲ ನದಿಗಳು ಈ ಕೃಷ್ಣಾ ನದಿಯ ಉಪನದಿಗಳು ಆಗಿವೆ. ಕಾವೇರಿ ನದಿಯು ತಲಕಾವೇರಿ, ಕೊಡಗು ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಸೇರುವುದು. ಈ ಕಾವೇರಿ ನದಿ ಏನಿದೆಯಲ್ಲ ಆ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಅದು ಎಲ್ಲಿದೆ? ಕೊಡಗಿನಲ್ಲಿದೆ. ಅಲ್ಲಿ ಅದು ಉಗಮಗೊಂಡು ಅದನಂತರ ಪೂರ್ವಕ್ಕೆ ಹರಿದು ಅಂತಿಮವಾಗಿ ಅದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣವತಿ ಮತ್ತು ಭವಾನಿಗಳು ಕಾವೇರಿ ನದಿಗೆ ಸೇರುವ ಉಪನದಿಗಳು. ಈಗ ಕೃಷ್ಣಾ ನದಿಯ ಉಪನದಿಗಳು ಹೆಂಗೆ ಇದೆಯೋ ಹಾಗೇನೆ ಈ ಕಾವೇರಿ ನದಿಯ ಉಪನದಿಗಳು ಯಾವ್ಯಾವು? ಸುವರ್ಣವತಿ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ ಮತ್ತು ಭವಾನಿ, ಹೇಮಾವತಿ, ಶಿಂಷಾ ಇವೆಲ್ಲವೂ ಕೂಡ ಈ ಕಾವೇರಿ ನದಿಯ ಉಪನದಿಗಳು. ಇನ್ನು ಇವು ಪೂರ್ವಕ್ಕೆ ಹರಿಯುವ ನದಿಗಳಾಯಿತು. ಇನ್ನು ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವ್ಯಾವಂತ ನೋಡೋಣ. ನರ್ಮದಾ ಮತ್ತು ತಾಪಿ ಪಶ್ಚಿಮಕ್ಕೆ ಹರಿಯುವ ಮುಖ್ಯ ನದಿಗಳು. ಅಂದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ಮುಖ್ಯ ನದಿಗಳ ಬಗ್ಗೆ ನಾವು ನೋಡೋದಾದರೆ ನರ್ಮದಾ ಮತ್ತು ತಾಪಿ ಅನ್ನುವಂತಹ ನದಿಗಳು ಈ ಪಶ್ಚಿಮ ದಿಕ್ಕಿಗೆ ಹರಿದು ಅಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ನರ್ಮದಾ ನದಿಯು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮಿಸಿ ಕಿರಿದಾದ ಅಮೃತಶಿಲಾ ಕಂದರ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು. ಈ ನರ್ಮದಾ ನದಿ ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಇದು ಅಮರಕಂಟಕ ಬೆಟ್ಟಗಳಲ್ಲಿ ಅದು ಉಗಮವಾಗುತ್ತೆ ಮತ್ತು ಅದು ಒಂದು ಕಿರಿದಾದಂತಹ ಕಂದರ. ಯಾವ ಕಂದರ? ಅದು ಅಮೃತಶಿಲಾ ಕಂದರದ ಮೂಲಕ ಅದು ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ತಾಪಿ ನದಿಯು ಮುಲ್ತಾಯಿ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು. ಈ ತಾಪಿ ನದಿಯು ಕೂಡ ಪಶ್ಚಿಮ ದಿಕ್ಕಿಗೆ ಹರಿದು ಅನಂತರ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮತ್ತು ತಾಪಿ ನದಿಯ ಉಗಮ ಸ್ಥಾನ ಯಾವುದು? ಮುಲ್ತಾಯಿ ಎನ್ನುವಂಥದ್ದು. ಇತರ ಅನೇಕ ಚಿಕ್ಕ ಪುಟ್ಟ ನದಿಗಳು ಸಹ ಪಶ್ಚಿಮಕ್ಕೆ ಹರಿಯುತ್ತವೆ. ಅವುಗಳಲ್ಲಿ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಪೆರಿಯಾರ್ ನದಿಗಳು ಮುಖ್ಯವಾದಂಥವು. ಇದರ ಉಪನದಿ ಅಂದರೆ ಇನ್ನು ಚಿಕ್ಕ ಪುಟ್ಟ ನದಿಗಳಂತಹವು ಕೂಡ ಸಹ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಅವುಗಳು ಯಾವ್ಯಾವಂದರೆ ಈ ಸಬರ್ಮತಿ ಆಗಿರ್ಬೋದು, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಪೆರಿಯಾರ್ ನದಿಗಳು. ನೀವು ಇದರಲ್ಲಿ ನೋಡ್ಬೋದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವು? ಮೇನ್ 2 ನದಿಗಳು ನರ್ಮದಾ ಮತ್ತು ತಾಪಿ. ಈ ನರ್ಮದಾ ತಾಪಿಯನ್ನು ನೋಡ್ಬೋದು. ಈ ನರ್ಮದಾ ಮತ್ತು ತಾಪಿ ನದಿಗಳು ಈ ಪಶ್ಚಿಮ ದಿಕ್ಕಿಗೆ ಬಂದು ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ನೀರಾವರಿ ಅಂದ್ರೇನು, ಅದರ ಪ್ರಾಮುಖ್ಯತೆ ಅಂದ್ರೇನು, ಅದು ಏನಕ್ಕೋಸ್ಕರ ಮಾಡಬೇಕು ನಾವು ಅನ್ನೋದನ್ನು ನೋಡೋಣ. ಇನ್ನು ಅರ್ಥ. ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗಿದೆ. ಅಂದರೆ ನದಿಗಳು, ಜಲಾಶಯ, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡುವುದಾಗಿದೆ.
ಅಂದರೆ ನೀರಾವರಿ ಅಂದ್ರೇನು, ಇದು ಕೃತಕವಾಗಿ ಏನು ನೀರನ್ನು ಕೃಷಿಗೋಸ್ಕರ, ಅಂದರೆ ಇದು ಮೇನ್ ನೀರಾವರಿ ಎದಕ್ಕೆ ಮಾಡ್ತೀವಿ ಅಂದರೆ ಕೃಷಿ ಉದ್ದೇಶಕ್ಕಾಗಿ ನಾವು ಕೃತಕವಾಗಿ ನೀರನ್ನು ಅಲ್ಲಿ ಕೊಡ್ತೇವೆ, ಹೊಲಗಳಿಗೆ ನಾವು ನೀರನ್ನು ಬಿಡ್ತೇವೆ. ಅದಕ್ಕೆ ನಾವು ನೀರಾವರಿ ಅಂತ ಹೇಳಿ ಕರಿತೇವೆ. ಅಂದರೆ ಈ ನದಿಗಳ ಮೂಲಕ ಆಗಿರ್ಬೋದು, ಜಲಾಶಯಗಳ ಮೂಲಕ, ಕೆರೆ ಮತ್ತು ಅಂತರ್ಜಲದ ಮೂಲಗಳಿಂದ ನಾವು ನೀರನ್ನು ತೆಗೆದುಕೊಂಡು ಅದನ್ನು ನಾವು ಕೃಷಿ ಭೂಮಿಗೆ ಸರಬರಾಜು ಮಾಡುತ್ತೇವೆ. ಅದನ್ನು ನಾವು ನೀರಾವರಿ ಅಂತ ಹೇಳ್ತೇವೆ. ಇನ್ನು ನೀರಾವರಿಯ ಅವಶ್ಯಕತೆ ಯಾಕಿದೆ ಅಂದರೆ, ಭಾರತವು ಕೃಷಿ ಪ್ರಧಾನ ದೇಶ. ನಿಮಗೆ ಗೊತ್ತು, ಭಾರತದಲ್ಲಿ ಏನು 90 ಜನ ಕೃಷಿ ಮೇಲೆ ಅವಲಂಬಿತ ಆಗಿದ್ದಾರೆ. ಆದ್ದರಿಂದ ಕೃಷಿಗೆ ಅವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಅತ್ಯಗತ್ಯ. ಅದಕ್ಕೋಸ್ಕರ ಏನು ಕೃಷಿ ಮೇಲೆ ತುಂಬ ಜನ ಕೂಡ ಅಲ್ಲಿ ಏನು ಅದರ ಮೇಲೆ ಅವಲಂಬನೆ ಆಗಿದ್ದಾರೆ. ಅದಕ್ಕೋಸ್ಕರ ಏನು ನಾವು ಕೃಷಿಗೋಸ್ಕರ ಎಷ್ಟು ಅವಶ್ಯಕವಾಗಿದೆಯೋ ಅಷ್ಟು ನೀರನ್ನು ನಾವು ನಿರಂತರವಾಗಿ ಸರಬರಾಜು ಮಾಡಲೇಬೇಕಾಗತ್ತೆ. ಭಾರತದ ಕೃಷಿಯು ಬಹುವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ಆದರೆ ಮಳೆಯ ಹಂಚಿಕೆಯು ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ. ನೀವು ನೋಡ್ಬೋದು, ನಮ್ಮ ಭಾರತದ ಕೃಷಿಯಲ್ಲಿ ಏನು ಮಾನ್ಸೂನ್ ಮಳೆಯನ್ನು ನಾವು ಆಧರಿಸಿದ್ದೇವೆ. ಅಂದರೆ ಮಾನ್ಸೂನ್ ಮಾರುತಗಳ ಮೇಲೆ ಅದು ಮಳೆ ಕೂಡ ಆಧರಿಸಿದೆ ಮತ್ತು ಆವಾಗ ನಾವು ಆ ಮಳೆಗಳಿಂದ ಕೃಷಿಯಲ್ಲಿ ನಾವು ಬೆಳೆ ಬೆಳಿತೇವೆ. ಆದರೆ ಏನಾಗುತ್ತೆ, ಈ ಮಳೆಯ ಹಂಚಿಕೆ ಇವು ಕಾಲಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಅಷ್ಟು ಮಳೆ ಇರುವುದಿಲ್ಲ, ಮತ್ತು ಚಳಿಗಾಲದಲ್ಲಿಯೂ ಕೂಡ. ಆದರೆ ಮಳೆಗಾಲದಲ್ಲಿ ಹೆಚ್ಚಿಗೆ ಮಳೆ ಬೀಳುತ್ತೆ. ಹೀಗೆ ಋತುಗಳ ಮೇಲೆ ಆ ಮಳೆಗಳು ಡಿಪೆಂಡ್ ಇರ್ತವೆ ಮತ್ತು ಅವು ಅಸಮಾನತೆಯಿಂದ ಕೂಡಿದೆ. ಅಂದರೆ ಅದು ಎಲ್ಲ ಕಾಲಕ್ಕೂ ಸೇಮ್ ತರಹದ, ಅಂದರೆ ಸಮಾನಾಂತರವಾದಂತಹ ಮಳೆಗಳು ಇರುವುದಿಲ್ಲ. ಅದಕ್ಕೋಸ್ಕರ ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಅಗತ್ಯ. ಒಂದಿಷ್ಟು ಬೆಳೆಗಳಿಗೆ ತುಂಬ ಜಾಸ್ತಿ ನೀರು ಬೇಕಾಗುತ್ತವೆ ಮತ್ತು ಅದು ಕಂಟಿನ್ಯೂ ಆಗಿ, ಅಂದರೆ ನಿರಂತರವಾಗಿ ಅವಕ್ಕೆ ನೀರುಗಳು ಬೇಕೇ ಆಗುತ್ತೆ. ಅದಕ್ಕೆ ಉದಾಹರಣೆಗೆ ಭತ್ತ ಬೆಳಿಲಿಕ್ಕಾಗಿರ್ಬೋದು, ಕಬ್ಬು ಬೆಳಿಲಿಕ್ಕೆ ಇತ್ಯಾದಿ. ಅಂದರೆ ಕಬ್ಬು ಬೆಳಿಲಿಕ್ಕೆ ತುಂಬ ನೀರು ಬೇಕು ಮತ್ತು ಅದು ನಿರಂತರವಾಗಿ ಅದಕ್ಕೆ ನೀರು ಇರಲೇಬೇಕು. ಜೊತೆಗೆ ಇವಾಗ ಮಳೆ ಬಂದಾಗ ಅಷ್ಟೇ ಅದಕ್ಕೆ ನೀರು ಬೇಕಾಗುತ್ತೆ ಅಂದರೆ ಅದು ನಡೆಯೋದಿಲ್ಲ. ಯಾಕಂದರೆ ಆವಾಗ ನಮಗೆ ಅಷ್ಟು ಬೆಳೆಗಳು ಉತ್ಪಾದನೆ ಆಗೋದಿಲ್ಲ. ಯಾಕಂದರೆ ಕಂಟಿನ್ಯೂ ಆಗಿ ನೀರು ಬೇಕೇ ಬೇಕು ಅವಕ್ಕೆ. ಹೀಗಾಗಿ ಜೊತೆಗೆ ಬೆಳೆಗಳ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿಯೂ ನಿರಂತರ ನೀರಿನ ಪೂರೈಕೆ ಅಗತ್ಯ. ಮತ್ತು ನಮಗೆ ಹೆಚ್ಚಿನ ಇಳುವರಿ ಬೇಕು, ತುಂಬ ಉತ್ಪಾದನೆ ಬೇಕು ಅಂದರೆ ನಮಗೆ ಕಂಟಿನ್ಯೂ ಆಗಿ ನಾವು ನೀರನ್ನು ಆ ಹೊಲಗಳಿಗೆ ನಾವು ಕೃಷಿ ಭೂಮಿಗೆ ಪೂರೈಕೆ ಮಾಡಲೇಬೇಕಾಗತ್ತೆ. ಇದು ನೀರಾವರಿಯಿಂದ ಮಾತ್ರ ಸಾಧ್ಯ. ಹೀಗಾಗಿ ಭಾರತಕ್ಕೆ ನೀರಾವರಿ ಸೌಲಭ್ಯ ಅತ್ಯಗತ್ಯ. ನಿಮಗೆ ಕೇಳ್ಬೋದು ಕ್ವಶನ್, ಭಾರತಕ್ಕೆ ನೀರಾವರಿ ಏನಕ್ಕೆ ಬೇಕು ಅಂತಂದರೆ, ಇವಾಗ ನಾವು ನೋಡ್ಬೋದು ಭಾರತದಲ್ಲಿ ಇದು ಮೇನ್ ನೀರಾವರಿ ಬೇಕಾಗಿರೋದು ಕೃಷಿಗೇನೆ. ಭಾರತದ ಇದು ಕೃಷಿ ಪ್ರಧಾನ ದೇಶ ಆಗಿರುತ್ತೆ ಮತ್ತು ಇಲ್ಲಿ ಕೃಷಿ ಏನಿರುತ್ತೆ ಇದು ಮಾನ್ಸೂನ್ ಮಳೆಗಳ ಮೇಲೆ ಆಧರಣೆ ಆಗಿದೆ. ಆದರೆ ಏನಾಗಿದೆ, ಇದು ಮಾನ್ಸೂನ್ ಮಾರುತಗಳಲ್ಲಿ ಅಸಮಾನತೆಯಿಂದ ಕೂಡಿರುತ್ತೆ ಮತ್ತು ಇವು ಋತುಕಾಲಿಕ ಮತ್ತು ಅಕಾಲಿಕ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದಿಷ್ಟು ಬೆಳೆಯನ್ನು ಬೆಳಿಲಿಕ್ಕೆ ನಮಗೆ ಅಂದರೆ ನಿರಂತರವಾಗಿ ನೀರು ಬೇಕು ಮತ್ತು ಅಧಿಕ ಪ್ರಮಾಣದಲ್ಲಿ ನೀರು ಬೇಕು ಮತ್ತು ಹೆಚ್ಚಿನ ಉತ್ಪಾದನೆಗೂ ಬೇಕು ಮತ್ತು ಹೆಚ್ಚಿನ ಇಳುವರಿ ಬೇಕಂದ್ರೂ ಕೂಡ ನಮಗೆ ನೀರಿನ ಪೂರೈಕೆ ಬೇಕೇ ಆಗುತ್ತೆ. ಅದಕ್ಕೋಸ್ಕರ ನಮಗೆ ನೀರಾವರಿ ಬೇಕೇ ಬೇಕು ಅಂತ ನೀವು ಇದನ್ನು ಬರಿಬಹುದು. ನೀರಾವರಿಯಲ್ಲಿ ವಿಧಗಳು ಯಾವ್ಯಾವು ಅನ್ನೋದು. ಭಾರತದಲ್ಲಿ ಬಾವಿ, ಕಾಲುವೆ ಮತ್ತು ಕೆರೆ ನೀರಾವರಿ ವಿಧಾನಗಳು ರೂಢಿಯಲ್ಲಿವೆ. ಇತ್ತೀಚೆಗೆ ಇತರ ವಿಧಾನಗಳಾದ ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಗಳು ರೂಢಿಗೆ ಬಂದಿವೆ. ಅಂದರೆ ಭಾರತದಲ್ಲಿ ಮೊದಲಿಂದಲೂ ಈ ಬಾವಿ ನೀರಾವರಿ ಆಗಿರ್ಬೋದು, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ ವಿಧಾನಗಳು ರೂಢಿಯಲ್ಲಿ ಇದ್ವು. ಅಂದರೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಇತ್ತೀಚೆಗೆ ಏನಾಗಿತ್ತು, ಹನಿ ನೀರಾವರಿ ಮತ್ತು ಸಿಂಪಡಣೆ ನೀರಾವರಿಗಳು ಕೂಡ ನಾವು ಭಾರತದಲ್ಲಿ ರೂಢಿಗೆ ಬಂದವು ಅನ್ನೋದು. ಇನ್ನು ಬಾವಿ ನೀರಾವರಿ ಅಂದ್ರೇನು? ಇದು ಭಾರತದ ಅತಿ ಪ್ರಮುಖವಾದ ನೀರಾವರಿ ವಿಧಾನ. ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 60.7% ಭಾಗವು ಬಾವಿ ನೀರಾವರಿ ಸೌಕರ್ಯವನ್ನು ಹೊಂದಿದೆ. ನೀವು ನೋಡ್ಬೋದು ಬಾವಿ ನೀರಾವರಿ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು. ಇದು ಬಾವಿ ನೀರಾವರಿ ಅನ್ನೋದು ಭಾರತದಲ್ಲಿರ್ತಕ್ಕಂತಹ ಅತಿ ಪ್ರಮುಖವಾದಂತಹ ನೀರಾವರಿ ವಿಧಾನ. ಇದು ಒಟ್ಟು ದೇಶದ ನೀರಾವರಿ ಕ್ಷೇತ್ರದಲ್ಲಿ ನಾವು ನೋಡಿದರೆ 60.7% ಭಾಗ ಬಾವಿ ನೀರಾವರಿ ಸೌಕರ್ಯವನ್ನು ಹೊಂದಿದೆ. ಬಾವಿ ನೀರಾವರಿ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿಯೂ ಕೂಡ ಸಾಧ್ಯ. ಅಂದರೆ ಕಡಿಮೆ ಮಳೆಯಾಗುವಂತಹ ಪ್ರದೇಶದಲ್ಲಿಯೂ ಕೂಡ ನಾವು ಬಾವಿ ನೀರಾವರಿಯನ್ನು ಮಾಡಬಹುದು. ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಬಾವಿ ತೋಡಬಹುದು. ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಮನೆ ಹತ್ತಿರ ಬಾವಿಗಳನ್ನು ನೋಡಿರ್ತೀರ. ಅಂದರೆ ಕಡಿಮೆ ವೆಚ್ಚದಲ್ಲಿ ನಾವು ಬಾವಿಗಳನ್ನು ತೋಡ್ಬೋದು ಮತ್ತು ಅಲ್ಲಿ ನಾವು ನೀರನ್ನು ನಾವಲ್ಲಿ ಶೇಖರಣೆ ಮಾಡ್ಬೋದು.
ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ. ಈ ಬಾವಿಗಳನ್ನು ತೋಡಲಿಕ್ಕೆ ನಮ್ಗೆ ಯಾವುದೇ ತರಹದ ತುಂಬ ಖರ್ಚಿರುವಂತಹ ತಂತ್ರಜ್ಞಾನ ಕೂಡ ಬೇಕಾಗುವುದಿಲ್ಲ. ಸಣ್ಣ ಭೂ ಹಿಡುವಳಿ ರೈತರಿಗೂ ಇದು ಲಭ್ಯವಾಗಬಲ್ಲದು. ಅಂದರೆ ಇವಾಗ ದೊಡ್ಡ ದೊಡ್ಡ ರೈತರು ಅಂದರೆ ಜಾಸ್ತಿ ಎಕರೆ ಇರೋರು ಅವರಷ್ಟೇ ಮಾಡಬೇಕಂತ ಏನಿಲ್ಲ. ಸಣ್ಣ ಭೂಮಿ ಇರತಕ್ಕಂತಹ ಹಿಡುವಳಿ ರೈತರಿಗೂ ಕೂಡ ಅವರು ಬಾವಿ ನೀರಾವರಿಯನ್ನು ಅವರು ತಗೊಳ್ಬಹುದು. ಅವ್ರಿಗೂ ಕೂಡ ಅದು ಲಭ್ಯ ಅಂತ. ಗಂಗಾ ನದಿ ಬಯಲಿನಲ್ಲಿ ಬಾವಿ ನೀರಾವರಿಯು ವ್ಯಾಪಕವಾಗಿ ರೂಢಿಯಲ್ಲಿದೆ. ಈ ಗಂಗಾ ನದಿ ಏನಿದೆಯಲ್ಲ, ಉತ್ತರ ಭಾರತದಲ್ಲಿರ್ತಕ್ಕಂತಹ ಗಂಗಾ ನದಿಯ ಬಯಲಿನಲ್ಲಿ ಬಾವಿ ನೀರಾವರಿ ರೂಢಿಯಲ್ಲಿದೆ. ಅದರಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸೇರುತ್ತವೆ. ಅಂದರೆ ಈ ಗಂಗಾ ನದಿಯ ಬಯಲಿನಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಬಯಲಿನಲ್ಲಿ ಬಾವಿ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿದೆ. ಅದರಲ್ಲಿ ಪಂಜಾಬ್ ಆಗಿರ್ಬೋದು, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸೇರುತ್ತವೆ. ಅಲ್ಲಿಯೂ ಕೂಡ ಅಂದರೆ ಉತ್ತರ ಭಾರತದಲ್ಲಿರ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ನೀವು ನೋಡ್ಬೋದು, ಅಲ್ಲೆಲ್ಲವೂ ಕೂಡ ಈ ಬಾವಿ ನೀರಾವರಿ ಚಾಲ್ತಿಯಲ್ಲಿದೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬಾವಿ ನೀರಾವರಿ ಹೆಚ್ಚು ರೂಢಿಯಲ್ಲಿದೆ. ಇನ್ನು ದಕ್ಷಿಣ ಭಾರತದಲ್ಲಿ ಬಂದರೆ ಈ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಬಾವಿ ನೀರಾವರಿ ಹೆಚ್ಚು ರೂಢಿಯಲ್ಲಿದೆ. ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳೆಂದು ಎರಡು ವಿಧ. ಇಂದು ಭಾರತದಲ್ಲಿ ಕೊಳವೆ ಬಾವಿ ನೀರಾವರಿಯು ಹೆಚ್ಚು ಪ್ರಚಲಿತಗೊಂಡಿದೆ. ಮತ್ತು ಈ ಬಾವಿ ನೀರಾವರಿಯಲ್ಲಿನೇ ಎರಡು ತರಹದ್ದು ಇರುತ್ತೆ. ಅಂದರೆ ಬಾವಿ ಮತ್ತು ಕೊಳವೆ ಬಾವಿಗಳಂತ ಎರಡು ವಿಧಗಳಿವೆ. ಈ ನಮ್ಮ ಭಾರತದಲ್ಲಿ ಕೊಳವೆ ಬಾವಿ ನೀರಾವರಿ ಅದು ಹೆಚ್ಚು ಪ್ರಚಲಿತದಲ್ಲಿದೆ. ಇನ್ನು ಎರಡನೆಯ ನೀರಾವರಿ ಯಾವುದು? ಕಾಲುವೆ ನೀರಾವರಿ. ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ ಎರಡನೆಯ ಸ್ಥಾನದಲ್ಲಿದೆ. ಅಂದರೆ ಇವಾಗ ಬಾವಿ ನೀರಾವರಿ 60.7% ಅದಷ್ಟು ಭಾರತದಲ್ಲಿ ಚಾಲ್ತಿಯಲ್ಲಿದೆ. ಅದನಂತರ ಅದನ್ನು ಬಿಟ್ಟರೆ ಸೆಕೆಂಡ್ ಪೊಸಿಷನಲ್ಲಿರುವಂಥದ್ದು ಯಾವುದು? ಈ ಕಾಲುವೆ ನೀರಾವರಿ ಅಂಥದ್ದು. ಈ ಕಾಲುವೆ ನೀರಾವರಿ 77% ಭಾಗ ಭಾರತದಲ್ಲಿ ಕಾಲುವೆ ನೀರಾವರಿಯನ್ನು ಅದು ಅಳವಡಿಸ್ಕೊಂಡಿದ್ದಾರೆ ಅಂತ. ಪ್ರಪಂಚದಲ್ಲೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ ಭಾರತದಲ್ಲಿದೆ. ಅಂದರೆ ಇಡೀ ಪ್ರಪಂಚದಲ್ಲೇ ನಾವು ಹೋಲಿಸಿಕೊಂಡ್ರೆ ಅತ್ಯಂತ ವಿಸ್ತಾರವಾದಂತಹ ಕಾಲುವೆ ನೀರಾವರಿ ವ್ಯವಸ್ಥೆಯಲ್ಲಿ ಭಾರತದಲ್ಲಿದೆ. ಕಾಲುವೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿಯು ಸರ್ಕಾರಕ್ಕೆ ಸಂಬಂಧಿಸಿದೆ. ನೀವು ನೋಡಬಹುದು ಕಾಲುವೆಗಳನ್ನು ಅಂದರೆ ಕೆನಲ್ ಅಂತ ಏನು ಹೇಳ್ತಾರಲ್ಲ ಹಾಗೆ ಈ ಕಾಲುವೆಗಳ ನಿರ್ಮಾಣ ಮತ್ತು ಅದರ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಎಲ್ಲ ಈ ಸರ್ಕಾರಕ್ಕೆ ಸಂಬಂಧಿಸಿದಂತಹವು. ಈ ಕಾಲುವೆಗಳಲ್ಲಿ ಎರಡು ವಿಧ ಇರುತ್ತೆ. ಯಾವುದು? ಅದು ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ ಅಂತ. ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರು ಪೂರೈಸುವುದೇ ಪ್ರವಾಹ ಕಾಲುವೆ. ಇವಾಗ ಪ್ರವಾಹ ಕಾಲುವೆ ಅಂದ್ರೇನು? ಇಲ್ಲಿ ನಾವು ಸ್ಟಾರ್ಟಿಂಗ್ ಯಾವುದೇ ಅಣೆಕಟ್ಟುಗಳನ್ನು ಕಟ್ಟುವುದಿಲ್ಲ ಮತ್ತು ನೇರವಾಗಿ ನದಿಯಿಂದ ಕೃಷಿ ಭೂಮಿಗೆ ನೀರು ಬರಲಿಕ್ಕೆ ನಾವು ಕಾಲುವೆಯನ್ನು ತೋಡ್ತೇವಲ್ಲ, ಅದಕ್ಕೆ ನಾವು ಪ್ರವಾಹ ಕಾಲುವೆ ಅಂತ ಹೇಳ್ತೀವಿ. ಅದೇ ನದಿಗಳಿಗೆ ನಾವು ಅಣೆಕಟ್ಟುಗಳನ್ನು ನಿರ್ಮಿಸಿ ಅನಂತರ ಜಲಾಶಯಗಳಲ್ಲಿ ನೀರನ್ನು ಶೇಖರಣೆ ಮಾಡಿ ಅನಂತರ ಕಾಲುವೆ ಮೂಲಕ ನೀರು ಪೂರೈಸಿದರೆ ಅದನ್ನು ನಾವು ಸಾರ್ವಕಾಲಿಕ ಕಾಲುವೆ ಅಂತ ಹೇಳ್ತೀವಿ. ಅಂದರೆ ಪ್ರವಾಹ ಕಾಲುವೆ ಅಂದ್ರೇನು? ಅಲ್ಲಿ ಯಾವುದೇ ತರಹಂತಹ ಅಣೆಕಟ್ಟುಗಳನ್ನು ಕಟ್ಟುವುದಿಲ್ಲ ಮತ್ತು ಅಲ್ಲಿ ನೀರನ್ನು ಶೇಖರಣೆ ಮಾಡುವುದಿಲ್ಲ. ಡೈರೆಕ್ಟಾಗಿ ನದಿಯಿಂದ ಕೃಷಿ ಭೂಮಿಗೆ ನೀರು ಬರುತ್ತೆ. ಆದರೆ ಅದೇ ಈ ಸಾರ್ವಕಾಲಿಕ ಕಾಲುವೆ ಅಂದರೆ ನದಿಗಳಿಗೆ ಮೊದಲು ಅಣೆಕಟ್ಟುಗಳನ್ನು ನಿರ್ಮಿಸಿ ಅದರಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಆನಂತರ ಏನು ಮಾಡ್ತೇವೆ? ಕಾಲುವೆಗಳ ಮೂಲಕ ನಾವು ಕೃಷಿ ಭೂಮಿಗೆ ನೀರನ್ನು ಪೂರೈಸ್ತೇವೆ. ಅದು ಸಾರ್ವಕಾಲಿಕ ಕಾಲುವೆ. ಭಾರತದಲ್ಲಿ ಕಾಲುವೆ ನೀರಾವರಿ ವ್ಯವಸ್ಥೆಯು ವ್ಯಾಪಕವಾಗಿ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ್, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಅಭಿವೃದ್ಧಿಗೊಂಡಿದೆ. ಇನ್ನು ನಮ್ಮ ಭಾರತದಲ್ಲಿ ಕಾಲುವೆ ನೀರಾವರಿ ವ್ಯವಸ್ಥೆ ಎಲ್ಲೆಲ್ಲೆಲ್ಲ ಇದೆ ಅಂದರೆ ಇವಾಗ ಉತ್ತರ ಪ್ರದೇಶ ಆಗಿರ್ಬೋದು, ಪಂಜಾಬ್, ಹರಿಯಾಣ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ್, ಆಂಧ್ರ ಪ್ರದೇಶ, ಗುಜರಾತ್, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಈ ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಮತ್ತು ಸರ್ಕಾರ ಇಲ್ಲೆಲ್ಲೆಲ್ಲ ಕೂಡ ಕಾಲುವೆಯನ್ನು ಅವರು ಅಭಿವೃದ್ಧಿಪಡಿಸಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ಬೋದು. ಇನ್ನು ಕೆರೆ ನೀರಾವರಿ. ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರು ಸಂಗ್ರಹಗೊಂಡು
ರೂಪುಗೊಂಡ ಜಲಾಶಯಕ್ಕೆ ಕೆರೆ ಎನ್ನುವರು. ಅಂದರೆ ಇದನ್ನು ಕೃತಕವಾದ ಅಂದರೆ ನೈಸರ್ಗಿಕವಾಗಿಯೂ ಕೂಡ ಒಂದಿಷ್ಟು ತಗ್ಗುಗಳಾಗುತ್ತವೆ ಅಥವಾ ಕೃತಕವಾಗಿ ನಾವು ತಗ್ಗುಗಳನ್ನು ಮಾಡಿ ಅಲ್ಲಿ ಮಳೆಯ ನೀರು ಸಂಗ್ರಹಗೊಂಡು ರೂಪುಗೊಂಡ ಜಲಾಶಯಕ್ಕೆ ನಾವು ಏನಂತ ಹೇಳ್ತೇವೆ, ಇಲ್ಲಿ ಕೆರೆ ಅಂತ ಹೇಳ್ತೇವೆ. ಕೆರೆಗಳಲ್ಲಿ ಸಂಗ್ರಹಗೊಂಡ ನೀರನ್ನು ನೀರಾವರಿಗಾಗಿ ಬಳಸಲಾಗುವುದು. ಈ ಕೆರೆಗಳಲ್ಲಿ ಏನು ನೀರು ಸಂಗ್ರಹಣೆ ಆಗಿರುತ್ತಲ್ಲ ಆ ನೀರನ್ನು ನಾವು ನೀರಾವರಿಗೆ ಅಂತ ಬಳಸ್ತೇವೆ. ಅದಕ್ಕೆ ನಾವು ಅದನ್ನು ಕೆರೆ ನೀರಾವರಿ ಅಂತ ಹೇಳ್ತೇವೆ. ಆದರೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದವು. ಅಂದರೆ ಬಹಳಷ್ಟು ಕೆರೆಗಳೇನಾಗಿರುತ್ತೆ, ಇವಾಗ ಮಳೆಗಾಲದಲ್ಲಿ ಅವು ಜಾಸ್ತಿ ತುಂಬಿಕೊಳ್ಳುತ್ತೆ, ಆದರೆ ಬೇಸಿಗೆ ಕಾಲದಲ್ಲಿ ಆ ಕೆರೆಗಳೆಲ್ಲ ಬರದಾಗಿ ಹೋಗ್ತವೆ. ಹಾಗೆ ಬಹಳಷ್ಟು ಕೆರೆಗಳು ಏನವು ಋತುಕಾಲಿಕವಾದಂತಹ, ಅಂದರೆ ಅವು ಋತುಗಳ ಮೇಲೆ ಅವು ಅವಲಂಬನೆ ಆಗಿರುತ್ತವೆ. ಹೀಗಾಗಿ ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೊಳಪಟ್ಟ ಕ್ಷೇತ್ರವು ಕಡಿಮೆಯಾಗಿದೆ. ಹೀಗಾಗಿ ಇವು ಋತುಕಾಲಿಕವಾದ್ದರಿಂದ ನಮ್ಮ ಭಾರತದಲ್ಲಿ ಈ ಕೆರೆ ನೀರಾವರಿ ಅಷ್ಟು ಕ್ಷೇತ್ರ ಇಲ್ಲ ಕೆರೆ ನೀರಾವರಿಯಲ್ಲಿ. ಇಂದು ದೇಶದ ನೀರಾವರಿ ಪ್ರದೇಶದಲ್ಲಿ 3% ಮಾತ್ರ ಕೆರೆ ನೀರಾವರಿಗೊಳಪಟ್ಟಿದೆ. ಅಂದರೆ ನಮ್ಮ ಭಾರತ ಪ್ರದೇಶದಲ್ಲಿ ಕೇವಲ 3% ಮಾತ್ರ, 3% ಮಾತ್ರ ಕೆರೆ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಹೆಚ್ಚಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಇದು ಕೆರೆ ನೀರಾವರಿಯನ್ನು ನಾವು ನೋಡಬಹುದು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂದರೆ ಇನ್ನು ಒಂದಿಷ್ಟು ಯೋಜನೆಗಳನ್ನು ಸರ್ಕಾರ ತಗೊಂಡು ಬಂದಿರುತ್ತೆ. ಅವು ಯಾವ ಉದ್ದೇಶಕ್ಕಾಗಿ ಆ ಯೋಜನೆಗಳನ್ನು ತಗೊಂಡ್ಬಂದಿದ್ದಾರೆ ನೋಡೋಣ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದು ಕರೆಯಲಾಗಿದೆ. ಅದು ಹೆಸರಲ್ಲೇ ಇದೆ, ವಿವಿಧೋದ್ದೇಶ ಅಂದರೆ ವಿವಿಧ ಉದ್ದೇಶಗಳನ್ನು ಪೂರೈಸುವುದಕ್ಕೋಸ್ಕರನೇ ನಾವು ಒಂದಿಷ್ಟು ನದಿ ಕಣಿವೆ ಯೋಜನೆಗಳನ್ನು ನಾವು ತಂದಿರ್ತಾರಲ್ಲ ಅಂತಹ ಯೋಜನೆಗಳಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಂತ ಕರಿತೇವೆ. ಇಂತಹ ಯೋಜನೆಗಳ ಪ್ರಮುಖ ಉದ್ದೇಶಗಳೆಂದರೆ, ಅಂದರೆ ವಿವಿಧೋದ್ದೇಶ ಅಂತಾರಲ್ಲ, ವಿವಿಧ ಉದ್ದೇಶಗಳಿಗಾಗಿ ಅಂತಹ ಉದ್ದೇಶಗಳು ಯಾವ್ಯಾವು, ಈ ಯೋಜನೆಗಳನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ನೀರಾವರಿ ಪೂರೈಕೆ, ಅಂದರೆ ನೀರಾವರಿಗೋಸ್ಕರ ಇಂತಹ ಯೋಜನೆಗಳನ್ನು ಮಾಡಿದ್ದಾರೆ. ಮತ್ತು ಪ್ರವಾಹಗಳ ನಿಯಂತ್ರಣಕ್ಕೋಸ್ಕರ, ಜಲವಿದ್ಯುತ್ ತಯಾರಿಕೆಗೋಸ್ಕರ, ಮಣ್ಣಿನ ಸವೆತ ನಿಯಂತ್ರಣಕ್ಕೋಸ್ಕರ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಮನರಂಜನೆ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ. ಈ ಎಲ್ಲ ಕಾರಣಗಳಿಗೋಸ್ಕರ, ಈ ಎಲ್ಲ ಉದ್ದೇಶಗಳಿಗೋಸ್ಕರ ಎಂದು ನದಿ ಕಣಿವೆ ಯೋಜನೆಗಳನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಮತ್ತು ಇನ್ನೂ ಎರಡೇ ಅಂದರೆ ನಿರುಪಯುಕ್ತ ಭೂಮಿಯನ್ನು ಕೃಷಿಗಾಗಿ ಪರಿವರ್ತನೆ ಮಾಡಲಿಕ್ಕೆ ಮತ್ತು ಅರಣ್ಯ ಪೋಷಣೆ ಇತ್ಯಾದಿಗೋಸ್ಕರ ಈ ನದಿ ಕಣಿವೆ ಯೋಜನೆಗಳು. ಇನ್ನು ಅವು ವಿವಿಧೋದ್ದೇಶ ಪ್ರಮುಖವಾದಂತಹ ನದಿ ಕಣಿವೆ ಯೋಜನೆಗಳು ಯಾವ್ಯಾವಂದರೆ, ಮೊದಲನೇದಾಗಿ ದಾಮೋದರ ನದಿ ಕಣಿವೆ ಯೋಜನೆ ಅಂತ. ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಈ ದಾಮೋದರ ನದಿ ಕಣಿವೆ ಯೋಜನೆ ಏನಿದೆಯಲ್ಲ, ಇದು ಮೊಟ್ಟಮೊದಲನೇದಾಗಿ ಭಾರತದಲ್ಲಿ ಜಾರಿಗೊಂಡಂತಹ ಇದೊಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇದು ಮೊಟ್ಟಮೊದಲ ಯೋಜನೆ, ಇದನ್ನ ನೆನಪಿಟ್ಕೊಳ್ಳಿ. ಇದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಬಹುದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನಿಸಿ ಕಣಿವೆ ಯೋಜನೆಯ ಮಾದರಿಯನ್ನಾಧರಿಸಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಅಂದರೆ ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನಿಸಿ ಕಣಿವೆ ಯೋಜನೆ ಏನಿತ್ತಲ್ಲ, ಅಲ್ಲಿ ಅವರು ಈ ಯೋಜನೆಯನ್ನು ಅಲ್ಲಿ ಒಂದು ಟೆನಿಸಿ ಕಣಿವೆ ಯೋಜನೆಯನ್ನು ಅವರಲ್ಲಿ ಜಾರಿಗೊಳಿಸಿದ್ರು. ಅದರ ಒಂದು ಮಾದರಿಯನ್ನಾಧರಿಸಿ, ಅಂದರೆ ಅದನ್ನು ನಾವು ಮಾಡೆಲ್ ಆಗಿಟ್ಕೊಂಡು ನಮ್ಮ ಭಾರತದಲ್ಲಿ ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನು ರೂಪಿಸಲಾಗಿತ್ತು. ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗಿತ್ತು, ಏಕೆಂದರೆ ಮಳೆಗಾಲದಲ್ಲಿ ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಬೆಳೆಗಳು ಮತ್ತು ಜನವಸತಿಗಳಿಗೆ ಹಾನಿಯಾಗುತ್ತಿತ್ತು. ಈ ದಾಮೋದರ ನದಿ ಏನಿತ್ತಲ್ಲ, ಈ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಕರೀತಿದ್ರು. ಅಂದರೆ ಹೆಸರಲ್ಲೇ ನೋಡ್ಬೋದು, ಅದೊಂದು ಆ ನದಿಯಿಂದ ಒಳ್ಳೆಯದಾಗೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಜಾಸ್ತಿ ಕೆಟ್ಟದಾಗ್ತಾಯಿತ್ತು. ಅಂದರೆ ಇದೊಂದು ದುಃಖಕಾರಿ ನದಿ ಅಂತ ಕರೀತಿದ್ರು. ಯಾಕಂದರೆ ಮಳೆಗಾಲದಲ್ಲಿ ಅತಿಯಾದ ಮಳೆಯಾದಾಗ ಏನಾಗ್ತಿತ್ತು, ಈ ನದಿಯು ಪ್ರವಾಹದಿಂದ ಉಕ್ಕಿ ಹರಿದಾಗ ಏನಾಗ್ತಿತ್ತು, ಅಲ್ಲಿರ್ತಕ್ಕಂತಹ ಬೆಳೆಗಳು ಆಗಿರ್ಬೋದು ಮತ್ತು ಅಲ್ಲೇನು ವಾಸಿಸ್ತಾ ಇದ್ರಲ್ಲ ಆ ನದಿಗಳ ಸುತ್ತಮುತ್ತಗಳಲ್ಲಿ ಇರ್ತಕ್ಕಂತಹ ಬೆಳೆಗಳಾಗಿರ್ಬೋದು, ಅಲ್ಲಿ ವಾಸಿಸ್ತಕ್ಕಂತಹ ಜನರ ವಸತಿಗಳನ್ನು ಕೂಡ ಅಲ್ಲಿ ಹಾನಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಕರೀತಿದ್ರು.
ಇದನ್ನು ನಿಯಂತ್ರಿಸಲು ವಿವಿಧ ಉದ್ದೇಶಗಳಿಗಾಗಿ ಈ ಯೋಜನೆಯನ್ನು ಕೈಗೊಳ್ಳಲಾಯಿತು. ಈ ಪ್ರವಾಹದಿಂದ ಉಂಟಾದಾಗ ಬೆಳೆಗಳ ನಾಶವನ್ನು ತಡಿಲಿಕ್ಕೋಸ್ಕರ ಮತ್ತು ಜನವಸತಿಗಳಿಗೆ ಹಾನಿಯಾಗುವುದನ್ನು ನಿಯಂತ್ರಣಕ್ಕೋಸ್ಕರ ಏನಾಯಿತು, ಈ ಯೋಜನೆಯನ್ನು ಕೈಗೊಂಡರು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನೇನೆಂದರೆ ಪ್ರವಾಹವನ್ನು ನಿಯಂತ್ರಣ ಮಾಡುವುದು, ನೀರಾವರಿ ಪೂರೈಕೆ, ನೌಕಾಯಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ನಿಯಂತ್ರಣ, ಗಣಿಗಾರಿಕೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ, ಒಳನಾಡಿನ ಮೀನುಗಾರಿಕೆ ಪ್ರಗತಿ ಇತ್ಯಾದಿ. ಈ ಎಲ್ಲ ಉದ್ದೇಶಗಳಿಗೋಸ್ಕರ ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದರು. ಇದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದ್ದು ಅದನ್ನು ದಾಮೋದರ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಲಾಗಿದೆ. ಅಂದರೆ ಈ ಯೋಜನೆಯನ್ನು ಏನಿದು ಸರ್ಕಾರಕ್ಕೆ ಬಿಟ್ಟಿರುತ್ತೆ. ಮತ್ತು ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರಗಳು ಏನಿದ್ವಲ್ಲ ಅವೆರಡನ್ನೂ ಕೂಡಿಕೊಂಡು ಈ ಯೋಜನೆಯನ್ನು ಜಾರಿ ತಗೊಂಡು ಬಂದರು. ಮತ್ತು ಇದನ್ನು ದಾಮೋದರ ಮತ್ತು ಅದರ ಉಪನದಿಗಳಿಗೆ ಈ ಯೋಜನೆಯನ್ನು ನಾವು ನಿರ್ಮಿಸಲಾಯಿತು. ಅಂದರೆ ಈ ಯೋಜನೆಯು ತಿಲೈಯ, ಕೋನಾರ್, ಮೈತಾನ್ ಮತ್ತು ಪಂಚಲ್ ಹಿತ್ ಎಂಬಲ್ಲಿ 4 ಅಣೆಕಟ್ಟುಗಳು, 1 ದುರ್ಗಾಪುರ ಒಡ್ಡು, ಬೊಕಾರೋ, ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ 3 ಥರ್ಮಲ್ ವಿದ್ಯುತ್ ಕೇಂದ್ರಗಳ ನಿರ್ಮಾಣಗಳನ್ನೊಳಗೊಂಡಿದೆ. ಅಂದರೆ ಇದು ಈ ದಾಮೋದರ ನದಿ ಕಣಿವೆ ಯೋಜನೆಯಲ್ಲಿ ಏನಾಗುತ್ತೆ, ಇಲ್ಲಿ 4 ಅಣೆಕಟ್ಟುಗಳು ಕೂಡ ಇಲ್ಲಿ ಈ ಯೋಜನೆಯಡಿ ನಿರ್ಮಾಣ ಆಗ್ತವೆ. ಯಾವ್ಯಾವಂದರೆ ತಿಲೈಯ, ಕೊನಾರ್, ಮೈತಾನ್ ಮತ್ತು ಪಂಚತ್ ಹಿಲ್ ಎಂಬುವಂತಹದಲ್ಲಿ 4 ಅಣೆಕಟ್ಟುಗಳು ಇಲ್ಲಿ ನಿರ್ಮಾಣ ಆಗ್ತವೆ. ಮತ್ತು ದುರ್ಗಾಪುರ ಒಡ್ಡು, ಬೊಕಾರೋ, ದುರ್ಗಾಪುರ ಮತ್ತು ಚಂದ್ರಾಪುರಗಳಲ್ಲಿ 3 ಥರ್ಮಲ್ ವಿದ್ಯುತ್ ಕೇಂದ್ರಗಳು ಕೂಡ ಇಲ್ಲಿ ಈ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತವೆ. ನೀವು ನೋಡ್ಬೋದು ಈ ದಾಮೋದರ ನದಿ ಕಣಿವೆ ಯೋಜನೆ ಯಾವ್ಯಾವ ರಾಜ್ಯಗಳಿಗೆ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಈ ಯೋಜನೆ ಯಾಕೆ ಮಾಡಿದ್ರು, ಯಾಕಂದರೆ ಅದು ಬಂಗಾಳದ ದುಃಖಕಾರಿ ನದಿಯಾಗಿತ್ತು. ಆ ನದಿಯಿಂದ ಜನವಸತಿಗಳಿಗೂ ಕೂಡ ತೊಂದರೆ ಆಗ್ತಿತ್ತು. ಮತ್ತು ಬೆಳೆದಂತಹ ಬೆಳೆಗಳು ಕೂಡ ಕೊಚ್ಚಿ ಹೋಗ್ತಾ ಇತ್ತು ಮತ್ತು ಅದು ನಾಶ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ದಾಮೋದರ ನದಿ ಕಣಿವೆಯನ್ನು ಯೋಜನೆ ತಗೊಂಡು ಬಂದರು. ಮತ್ತು ಇದರ ಮುಖ್ಯ ಉದ್ದೇಶಗಳು ಏನೇನೆಂದರೆ ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕಾಗಿರ್ಬೋದು, ಅಥವಾ ನೀರಾವರಿ ಪೂರೈಕೆಗೆ, ನೌಕಾಯಾನ, ಮೀನುಗಾರಿಕೆ, ಜಲವಿದ್ಯುತ್ ಶಕ್ತಿ, ಈ ಎಲ್ಲವೂ ಉದ್ದೇಶಗಳಿಗೋಸ್ಕರ ಈ ದಾಮೋದರ ನದಿ ಕಣಿವೆ ಯೋಜನೆಯನ್ನು ತಗೊಂಡು ಬಂದರು. ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆ. ಅಂದರೆ ಈ 3 ರಾಜ್ಯಗಳೇನಿದಾವಲ್ಲ, ಪಂಜಾಬ್ ಆಗಿರ್ಬೋದು, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯ, ಈ 3 ರಾಜ್ಯ ಸರ್ಕಾರಗಳು ಕೂಡಿಕೊಂಡು ಮಾಡತಕ್ಕಂತಹ ಯೋಜನೆಯೇ ಈ ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಈ ಯೋಜನೆಯು ಸಟ್ಲೇಜ್ ನದಿಗೆ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ನಿರ್ಮಿಸಿರುವ 2 ಪ್ರತ್ಯೇಕ ಅಣೆಕಟ್ಟುಗಳು ಮತ್ತು 4 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳ ನಿರ್ಮಾಣವನ್ನೊಳಗೊಂಡಿದೆ. ಅಂದರೆ ಈ ಯೋಜನೆಯಡಿ ಏನು ಮಾಡ್ತಾರೆ ಅಂದರೆ ಇದು ಸಟ್ಲೇಜ್ ನದಿಗೆ ಈ ಯೋಜನೆಯನ್ನು ತೆಗೆದುಕೊಳ್ತಾರೆ. ಅಂದರೆ ಈ ಸಟ್ಲೇಜ್ ನದಿ ನೀವು ಆಗಲೇ ನೋಡಿದ್ರಲ್ಲ, ಅದು ಎಲ್ಲಿ ಹರಿಯುತ್ತೆ ಅನ್ನೋದಂಥದ್ದು, ಅದು ಸಿಂಧು ನದಿಯದೊಂದು ಉಪನದಿಯೂ ಕೂಡ ಆಗಿತ್ತು. ಇನ್ನು ಬಾಕ್ರಾ ಮತ್ತು ನಂಗಲ್ ಅಂತಹ 2, ಆ ಹೆಸರು ಹೇಳುವಂಗೆ ಬಾಕ್ರಾ ಮತ್ತು ನಂಗಲ್ ಅನ್ನುವಂತಹ 2 ಪ್ರದೇಶಗಳು, ಆ 2 ಪ್ರದೇಶಗಳಲ್ಲಿ 2 ಪ್ರತ್ಯೇಕ ಅಣೆಕಟ್ಟುಗಳನ್ನು ಈ ಯೋಜನೆಯಡಿ ಕಟ್ತಾರೆ. ಮತ್ತು 4 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳ ನಿರ್ಮಾಣಗಳು ಕೂಡ ಈ ಯೋಜನೆಯಡಿ ಆಗತ್ತೆ. ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಈ ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ, ನೀರಾವರಿಯನ್ನು ಪೂರೈಕೆ ಮಾಡಲಿಕ್ಕೆ ಮತ್ತು ಜಲವಿದ್ಯುತ್ ತಯಾರಿಕೆಗೋಸ್ಕರ ಮತ್ತು ಮಣ್ಣು ಸವೆತದ ನಿಯಂತ್ರಣಕ್ಕೋಸ್ಕರ ಮತ್ತು ಅರಣ್ಯ ಪೋಷಣೆಗಳಿಗೆ ಈ ಯೋಜನೆಯ ಮೂಲ ಉದ್ದೇಶಗಳು ಆಗಿತ್ತು. ಬಾಕ್ರಾ ಅಣೆಕಟ್ಟೆಯ ಎತ್ತರ 226 ಮೀಟರ್ಗಳು ಮತ್ತು ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟೆಯಾಗಿದೆ. ಅಂದರೆ ಇದು ಬಾಕ್ರಾ ಅಣೆಕಟ್ಟೆ ಏನಿದೆಯಲ್ಲ, ಆ ಬಾಕ್ರಾ ಅಣೆಕಟ್ಟೆಯ ಒಟ್ಟು ಎತ್ತರ ಎಷ್ಟು ಅಂದರೆ 226 ಮೀಟರ್ಗಳು. ಇದು ಭಾರತದಲ್ಲಿ ನೇರವಾದ ಗುರುತ್ವವುಳ್ಳದೊಂದು ಅಣೆಕಟ್ಟೆಯಾಗಿದೆ. ಈ ಅಣೆಕಟ್ಟೆಯಿಂದ ನಿರ್ಮಿತಗೊಂಡ ಜಲಾಶಯಕ್ಕೆ ಗೋವಿಂದ ಸಾಗರವೆಂದು ಹೆಸರಿಡಲಾಗಿದೆ. ಈ ಅಣೆಕಟ್ಟೆಯಿಂದ ಒಂದು ಜಲಾಶಯ ಏನು ರೂಪುಗೊಳ್ಳುತ್ತಲ್ಲ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಗೋವಿಂದ ಸಾಗರ ಅಂತ ಅದು ಹೆಸರಿಡಲಾಗಿದೆ. ಇನ್ನು ಹಿರಾಕುಡ್ ಯೋಜನೆ, ಒಡಿಶಾದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಈ ಹಿರಾಕುಡ್ ಯೋಜನೆ ಎಲ್ಲಿ ಬಂತು, ಇದು ಒಡಿಶಾ ರಾಜ್ಯದಲ್ಲಿ ಬಂತು. ಇದೊಂದು ಅಲ್ಲಿ ಒಡಿಶಾದ ಅತ್ಯಂತ ಒಂದು ಪ್ರಮುಖವಾದಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದು.
ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯಡಿ ಏನು ಮಾಡ್ತಾರೆ, ಮಹಾನದಿ ಏನಿತ್ತಲ್ಲ ಆ ಮಹಾನದಿಗೆ 3 ಅಣೆಕಟ್ಟುಗಳನ್ನು ನಿರ್ಮಿಸ್ತಾರೆ. ಯಾವ್ಯಾವ ಅಂದರೆ ಅದು ಹಿರಾಕುಡ್, ತಿಕಾರಪಾರ ಮತ್ತು ನಾರಾಜ್ ಎನ್ನುವಂತಹ 3 ಅಣೆಕಟ್ಟುಗಳನ್ನು ಈ ಮಹಾನದಿಗೆ ಅಡ್ಡಲಾಗಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಜೊತೆಗೆ 2 ಜಲವಿದ್ಯುತ್ ಕೇಂದ್ರಗಳು ಕೂಡ ಸೇರಿವೆ. ಹಿರಾಕುಡ್ ಅಣೆಕಟ್ಟೆಯು ಭಾರತದಲ್ಲಿ ಅತ್ಯಂತ ಉದ್ದವಾದುದು. ಅಂದರೆ ಇವಾಗ ನೀವು ಇದನ್ನು ಕೂಡ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು, ಭಾರತದಲ್ಲಿಯ ಅತ್ಯಂತ ಉದ್ದವಾದಂತಹ ಅಣೆಕಟ್ಟು ಯಾವುದು ಅಂದರೆ ಯಾವುದದು ಹಿರಾಕುಡ್ ಅಣೆಕಟ್ಟು. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ತಯಾರಿಕೆ. ಜೊತೆಗೆ ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆಗಳಿಗೂ ನೆರವಾಗುವುದು. ನೀವು ಅದು ಯೋಜನೆಗಳು ಏನನ್ನಕ್ಕೆಲ್ಲ ಆ ಯೋಜನೆಗಳ ಪ್ರಮುಖ ಉದ್ದೇಶಗಳು ನೀವು ನೆನಪಿಟ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಯೋಜನೆಗಳಿಗೂ ಅದೇ ಉದ್ದೇಶ ಇರುತ್ತೆ. ಮೇನ್ ಅಂಕರು 3 ಉದ್ದೇಶಗಳಿರುತ್ತೆ. ಏನು, ನೀರಾವರಿ ಪೂರೈಕೆ ಮಾಡಲಿಕ್ಕಾಗಿರ್ಬೋದು, ಜಲವಿದ್ಯುತ್ ತಯಾರಿಕೆಗೋಸ್ಕರ ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ. ಆಲ್ಮೋಸ್ಟ್ ಎಲ್ಲ ಯೋಜನೆಗಳ ಮುಖ್ಯ ಉದ್ದೇಶಗಳು ಇವಾಗಿರುತ್ತೆ. ಮತ್ತು ಅದು ಬಿಟ್ಟರೆ ಇನ್ನು ಮೀನುಗಾರಿಕೆಗಾಗಿರ್ಬೋದು ಅಥವಾ ಜಲ ಸಾರಿಗೆಗಾಗಿರ್ಬೋದು, ನೌಕಾಯಾನಕ್ಕೆ ಮತ್ತು ಅರಣ್ಯ ಪೋಷಣೆಗೂ ಕೂಡ ಈ ಯೋಜನೆಯಡಿ ಒಂದಿಷ್ಟು ಪ್ರಮುಖ ಉದ್ದೇಶಗಳು. ಇನ್ನು ತುಂಗಭದ್ರಾ ಯೋಜನೆ, ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಸಂಯೋಜಿತ ಯೋಜನೆ. ಇಂದು ಆಂಧ್ರ ಪ್ರದೇಶದ ಆ ಭಾಗ ಏನೋದಕ್ಕೆ ನಾವು ತೆಲಂಗಾಣ ಅಂತ ಇವಾಗ ಹೊಸ ರಾಜ್ಯ ಆಗಿದೆ. ಅಂದರೆ ಈ ತುಂಗಭದ್ರಾ ಯೋಜನೆ ಯಾವ ಸರ್ಕಾರಗಳು ಮಾಡಿದವೆ ಅಂದರೆ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳ ಒಂದು ಸಂಯೋಜಿತ ಯೋಜನೆ. ಅಂದರೆ ಇದು ಆಂಧ್ರ ಪ್ರದೇಶ ಇದ್ದಾಗ ಈ ಯೋಜನೆಗಳನ್ನ ಮಾಡಿತ್ತು. ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಇನ್ನು ಈ ತುಂಗಭದ್ರಾ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿ ಅಂದರೆ ಕೃಷಿಗೋಸ್ಕರ ನೀರಾವರಿ ಪೂರೈಕೆ ಆಗಿರ್ಬೋದು ಅಥವಾ ಜಲವಿದ್ಯುತ್ ತಯಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿದೆ. ಈ ಯೋಜನೆಯು 1 ಅಣೆಕಟ್ಟೆ ಮತ್ತು 3 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನೊಳಗೊಂಡಿದೆ. ಅಂದರೆ ಈ ತುಂಗಭದ್ರಾ ಯೋಜನೆ ಅಡಿ ಏನಾಗುತ್ತೆ, 1 ಅಣೆಕಟ್ಟನ್ನು ಕಟ್ಟುತ್ತಾರೆ ಮತ್ತು 3 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅಣೆಕಟ್ಟೆಯನ್ನು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಮಲ್ಲಾಪುರಂ ಎಂಬಲ್ಲಿ ನಿರ್ಮಿಸಲಾಗಿದೆ. ಇನ್ನು ಒಂದು ಅಣೆಕಟ್ಟೆ ಏನು ಕಟ್ಟಿರ್ತಾರಲ್ಲ ಆ ಅಣೆಕಟ್ಟೆ ಎಲ್ಲಿದೆ ಅಂದರೆ ಈ ಕೃಷ್ಣಾ ನದಿಯ ಉಪನದಿ ಇದು ತುಂಗಭದ್ರಾ ನದಿ. ಆ ತುಂಗಭದ್ರಾ ನದಿ ಎಲ್ಲಿದ್ದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದಂತಹ ಹೊಸಪೇಟೆ ಹತ್ರ ಏನು ಮಲ್ಲಾಪುರಂ ಅಂತ ಏನಿದೆಯೋ ಊದು ಆ ಪ್ರದೇಶದಲ್ಲಿ ಈ ಅಣೆಕಟ್ಟನ್ನು ಅಲ್ಲಿ ಕಟ್ಟುತ್ತಾರೆ. ಇದರಿಂದ ನಿರ್ಮಾಣಗೊಂಡ ಜಲಾಶಯಕ್ಕೆ ಪಂಪಸಾಗರ ಅಂತ ಹೇಳಿ ಹೆಸರಿರ್ತಾರೆ. ಇನ್ನು ನೋಡ್ಬೋದು ನೀವು ಇದು ಬಾಕ್ರಾ ನಂಗಲ್ ಅಣೆಕಟ್ಟಾಗಿರಬಹುದು. ಮತ್ತು ಹೀಗೆ ದಾಮೋದರ ಕಣಿವೆ ನೋಡ್ಬೋದು, ಇದು ಬಂಗಾಳದ ದುಃಖಕರ ನದಿ ಅಂತ ಕರಿತಿದ್ವಿ. ಮತ್ತು ಇಲ್ಲಿ ಹೀರಾಕುಡ್ ಅಣೆಕಟ್ಟಾಗಿರಬಹುದು. ಇನ್ನು ತುಂಗಭದ್ರಾ ನದಿಯಲ್ಲಿ ಕಟ್ಟತಕ್ಕಂತಹ ಇದು ಅಣೆಕಟ್ಟು. ಮತ್ತು ಇವಾಗ ನೆಕ್ಸ್ಟ್ ಯಾವುದು, ಕೃಷ್ಣಾ ಮೇಲ್ದಂಡೆಯ ಯೋಜನೆ. ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇನ್ನು ಉತ್ತರ ಕರ್ನಾಟಕದ ಒಂದು ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂದರೆ ಅದು ಕೃಷ್ಣಾ ಮೇಲ್ದಂಡೆಯ ಯೋಜನೆ. ಹೆಸರು ಹೇಳುವಂಗೆ ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗುತ್ತೆ. ಈ ಯೋಜನೆಯು ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬಲ್ಲಿ ನಿರ್ಮಾಣ ಮಾಡಿರುವ 2 ಅಣೆಕಟ್ಟುಗಳು ಮತ್ತು 1 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಒಳಗೊಂಡಿದೆ. ನೀವು ಆಲಮಟ್ಟಿ ಡ್ಯಾಮ್ ಅಂತ ನೀವು ಕೇಳಿರ್ತೀರ. ಅದನ್ನು ಯಾವ ನದಿಗೆ ಅಡ್ಡ ಕಟ್ತಾರೆ ಅಂದರೆ ಕೃಷ್ಣಾ ನದಿಗೆ. ನಾರಾಯಣಪುರ ಮತ್ತು ಆಲಮಟ್ಟಿ ಎಂಬಲ್ಲಿ 2 ಅಣೆಕಟ್ಟುಗಳ ನಿರ್ಮಾಣ ಆಗುತ್ತೆ ಮತ್ತು 1 ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳನ್ನು ಕೂಡ ಈ ಯೋಜನೆಯಡಿ ನಿರ್ಮಾಣ ಆಗುತ್ತೆ. ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು ಮತ್ತು ಜಲವಿದ್ಯುತ್ ಶಕ್ತಿ ತಯಾರಿಕೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳಾಗಿವೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಆಲಮಟ್ಟಿ ಗ್ರಾಮದ ಬಳಿ ಆಲಮಟ್ಟಿ ಅಣೆಕಟ್ಟು ಮತ್ತು ಶರಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ನಾರಾಯಣಪುರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಈ 2 ಅಣೆಕಟ್ಟುಗಳೇನಿದ್ವಲ್ಲ, ಆಲಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟು. ಈ ಆಲಮಟ್ಟಿ ಅನ್ನುವಂಥದ್ದು ಎಲ್ಲಿದೆ, ಇದು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಇದು ಆಲಮಟ್ಟಿ ಅನ್ನುವಂತಹ ಗ್ರಾಮದ ಬಳಿ ಈ ಅಣೆಕಟ್ಟನ್ನು ಕಟ್ತಾರೆ. ಮತ್ತು ಶರಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ಈ ನಾರಾಯಣಪುರ ಅಣೆಕಟ್ಟೆಯನ್ನು ಕಟ್ಟುತ್ತಾರೆ.
ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಹಾಗೂ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು ಈ ಯೋಜನೆಯ ಲಾಭವನ್ನು ಪಡೆಯುತ್ತವೆ. ಅಂದರೆ ಈ ಆಲಮಟ್ಟಿ ಅಣೆಕಟ್ಟು ಮತ್ತು ಈ ನಾರಾಯಣಪುರ ಅಣೆಕಟ್ಟು ಏನಿರ್ತಾವಲ್ಲ, ಈ ಕೃಷ್ಣಾ ನದಿಗೆ ಕಟ್ಟಿರ್ತಾರಲ್ಲ, ಈ ಕೃಷ್ಣಾ ಮೇಲ್ದಂಡೆಯ ಯೋಜನೆಯ ಒಂದಿಷ್ಟು ಲಾಭವನ್ನು ಈ ಯಾವ ಬಾಗಲಕೋಟೆ ಆಗಿರ್ಬೋದು, ವಿಜಯಪುರ, ಕಲಬುರಗಿ, ಯಾದಗಿರಿ, ಬೆಳಗಾವಿಯ ಒಂದಿಷ್ಟು ಭಾಗಗಳು ಈ ಯೋಜನೆಯ ಲಾಭವನ್ನು ಅವರು ಪಡೀತಾರೆ. ಇನ್ನು ಕೋಸಿ ಯೋಜನೆ, ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳು ಸಂಯುಕ್ತವಾಗಿ ನಿರ್ಮಿಸಿವೆ. ಅಂದರೆ ಇದನ್ನ ನೋಡ್ಬೋದು, ಈಗ ಮೇಲ್ಕಂಡಂತಹ ಎಲ್ಲ ಯೋಜನೆಗಳು ಏನಿದು ಅಂತರ್ರಾಜ್ಯ, ಅಂದರೆ ರಾಜ್ಯಗಳ ಮಧ್ಯೆ ಅವರು ಸಂಯೋಜನೆ ಮಾಡಿಕೊಂಡು ಒಂದಿಷ್ಟು ಯೋಜನೆಯನ್ನು ತೊಗೊಂಡು ಬಂದಿರ್ತಾರೆ. ಆದರೆ ಈ ಕೋಸಿ ಯೋಜನೆ ಇದು ಅಂತಾರಾಷ್ಟ್ರೀಯ ಯೋಜನೆ. ಅಂದರೆ ಇದು ಭಾರತ ಮತ್ತು ನೇಪಾಳ ಅನ್ನುವ ಈ ಎರಡೂ ದೇಶಗಳನ್ನು ಕೂಡಿಕೊಂಡು ಈ ಯೋಜನೆಯನ್ನು ತಗೊಂಡು ಬರ್ತಾರೆ. ಅಂದರೆ ಈ ಕೋಸಿ ನದಿಗೆ ಹನುಮಾನ್ ನಗರ ಎಲ್ಲಿದೆ, ಅದು ನೇಪಾಳ. ಆ ನೇಪಾಳ ಬಳಿಯ ಅಣೆಕಟ್ಟನ್ನು ಇಲ್ಲಿ ನಿರ್ಮಿಸಲಾಗುತ್ತೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆ. ಈ ಕೋಸಿ ನದಿಗೆ ಹನುಮಾನ್ ನಗರದಲ್ಲಿ ಒಂದು ಅಣೆಕಟ್ಟೆಯನ್ನು ನಿರ್ಮಿಸ್ತಾರೆ. ಇದರ ಮುಖ್ಯ ಉದ್ದೇಶಗಳೆಂದರೆ ಇವಾಗ ನೀರಾವರಿ ಪೂರೈಕೆ ಆಗಿರ್ಬೋದು, ಪ್ರವಾಹ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ಮೀನುಗಾರಿಕೆಗೋಸ್ಕರ. ಈ ಯೋಜನೆಯು ಭಾರತದಿಂದ ನಿರ್ಮಾಣವಾಗಿದ್ದರೂ ಅದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ದೇಶಗಳೆರಡೂ ಪಡೆಯುತ್ತವೆ. ಇದು ಭಾರತದಿಂದ ನಿರ್ಮಾಣ ಆಗಿದೆ ಕೋಸಿ ಯೋಜನೆ, ಆದರೆ ಇದು ಅದರಿಂದ ನಿರ್ಮಾಣ ಆದರೂ ಅದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ಎರಡೂ ದೇಶಗಳು ಕೂಡ ಪಡೆಯುತ್ತವೆ. ಇನ್ನು ರಿಹಾಂದ್ ಯೋಜನೆ, ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದನ್ನು ರಿಹಾಂದ್ ನದಿಗೆ, ಅಂದರೆ ಸೋನೆ ನದಿಯ ಉಪನದಿ ಇದು, ಅದಕ್ಕೆ ನಿರ್ಮಿಸಲಾಗಿದೆ. ಅಂದರೆ ಈ ರಿಹಾಂದ್ ಯೋಜನೆ ಎಲ್ಲಿ ಬರುತ್ತೆ, ಇದು ಉತ್ತರ ಪ್ರದೇಶದ ಇದೊಂದು ಪ್ರಮುಖ ನದಿಯು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದನ್ನು ರಿಹಾಂದ್ ನದಿಗೆ ಇದು ನಿರ್ಮಿಸಲಾಗಿದೆ. ಹೆಸರು ಹೇಳುವಂಗೆ ಈ ರಿಹಾಂದ್ ನದಿ ಏನಿದೆ, ಇದು ಸೋನೆ ನದಿಯ ಇದೊಂದು ಉಪನದಿ. ಇದು ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳು. ಈ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಹೆಸರು ಗೋವಿಂದ ವಲ್ಲಭ ಪಂತ್ ಸಾಗರ. ಈ ಯೋಜನೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಆ ಜಲಾಶಯಕ್ಕೆ ಏನು ಹೆಸರಿಟ್ಟಿದ್ದಾರೆ, ಗೋವಿಂದ ವಲ್ಲಭ ಪಂತ್ ಅನ್ನುವಂಥದ್ದು. ಇನ್ನು ನಾಗಾರ್ಜುನ ಸಾಗರ ಯೋಜನೆ, ಈ ಯೋಜನೆಗೆ ಸಂಬಂಧಿತ ಅಣೆಕಟ್ಟೆಯನ್ನು ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಈ ನಾಗಾರ್ಜುನ ಸಾಗರ ಯೋಜನೆ ಏನಿದೆಯಲ್ಲ, ಇದಕ್ಕೆ ಒಂದು ಅಣೆಕಟ್ಟನ್ನು ಕಟ್ತಾರೆ. ಆ ಅಣೆಕಟ್ಟೆ ಎಲ್ಲಿರುತ್ತೆ ಅಂದರೆ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಇರತಕ್ಕಂತಹ ಕೃಷ್ಣಾ ನದಿಗೆ ಈ ಅಣೆಕಟ್ಟೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ. ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಆಗಿದ್ದವು. ನೋಡಿ, ಇದು ಅಭ್ಯಾಸವನ್ನು ಎಲ್ಲ ಮಾಡ್ಕೊಳ್ಳಿ. ಬಿಟ್ಟಿರೋ ಸ್ಥಳಗಳನ್ನು ತುಂಬಿ, ಅಂದರೆ ಈಗ ಸಿಂಧು ನದಿ ಎಲ್ಲಿ ಉಗಮ ಆಗುತ್ತೆ, ಮತ್ತು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಉದ್ದವಾದ ನದಿ ಯಾವುದು, ಮತ್ತು ಹಿರಾಕುಡ್ ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಿಸಲಾಗುತ್ತೆ, ಹೀಗೆ ಈ ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾವ ನದಿಯ ಉಗಮ ಸ್ಥಾನ ಎಲ್ಲಿದೆ, ಮತ್ತು ಯಾವ ನದಿ ಕಣಿವೆ ಯೋಜನೆಯನ್ನು ಯಾವ ನದಿಗೋಸ್ಕರ ಅದನ್ನು ನಿರ್ಮಿಸಲಾಗುತ್ತೆ ಅದನ್ನು ಕೂಡ ಎಲ್ಲ ನೋಡಿ. ಮತ್ತು ಯಾವ ಯೋಜನೆಯ ಪ್ರಮುಖ ಉದ್ದೇಶಗಳು ಏನೇನು ಅನ್ನೋದು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ಗುಂಪುಗಳಲ್ಲಿ ಕುಳಿತು ಚರ್ಚಿಸಿ, ಇನ್ನು ಹೊಂದಿಸಿ ಬರೆಯಿರಿ. ಅಂದರೆ ಎ ಯೋಜನೆಗಳು, ಬಿ ರಾಜ್ಯಗಳು, ಅಂದರೆ ಯಾವ ಯೋಜನೆಗಳಿಗೆ ಯಾವ ರಾಜ್ಯಗಳಿಗೋಸ್ಕರ ಆ ಯೋಜನೆಗಳನ್ನು ಕೈಗೊಂಡ್ರು ಅನ್ನೋದು ಕೂಡ ಇಲ್ಲಿದೆ, ನೋಡ್ಬೋದು. ಚಟುವಟಿಕೆಗಳು, ನಿಮ್ಮ ವಾಸಸ್ಥಳಕ್ಕೆ ಸಮೀಪದಲ್ಲಿರುವ ನೀರಾವರಿ ಯೋಜನೆಗೆ ಭೇಟಿ ನೀಡಿ. ಭಾರತದಲ್ಲಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪೂರ್ಣ ಪಟ್ಟಿಯನ್ನು ತಯಾರಿಸಿ. ಅಂದರೆ ನಮ್ಮ ಭಾರತದಲ್ಲಿ ಯಾವ್ಯಾವೆಲ್ಲ ನದಿ ಕಣಿವೆ ಯೋಜನೆಗಳಿದೆಯಲ್ಲ ಅವರ ಒಂದು ಪಟ್ಟಿಯನ್ನು ತಯಾರಿಸಿ. ಮತ್ತು ನಮ್ಮ ಸಮೀಪದ ವಾಸಸ್ಥಳದಲ್ಲಿರ್ತಕ್ಕಂಥ ಒಂದು ನೀರಾವರಿ ಯೋಜನೆ ಏನಿರುತ್ತೆ ಅಲ್ಲ, ಅಲ್ಲಿ ಹೋಗಿ ಭೇಟಿ ನೀಡಿ ಅವರ ಹತ್ರ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೋದು. ಯೋಜನಾ ಕಾರ್ಯ, ಭಾರತದ ರೇಖಾ ನಕ್ಷೆಯನ್ನು ಬರೆದು ನಿಮ್ಮ ಉಪಾಧ್ಯಾಯರ ನೆರವಿನಿಂದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಗುರುತಿಸಿ.